ಸಾರ್ವತ್ರಿಕ ಚುನಾವಣೆಯ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ, ಘೋಷಣೆ ಆಗಿದೆ. ಸೊ ಹಾಗಾಗಿ ಅಭ್ಯರ್ಥಿಗಳು ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈಗ ನಾಮಪತ್ರ ಸಲ್ಲಿಕೆ ಆದ ನಂತರ ಅವರ ಕೆಲಸ ಕಾರ್ಯಗಳು ಏನು, ಕ್ಯಾಂಪೇನ್ ಮಾಡ್ತಾರೆ, ಪ್ರಚಾರವನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿ ಅವರ ಸ್ಟ್ರಾಟಜಿ ಹೇಗಿರುತ್ತೆ ಅಂತಂದರೆ ಮತದಾರರನ್ನು ಯಾವ ರೀತಿಯಾಗಿ ಸೆಳಿಬೇಕು ಅಂಥೇಳಿ, ಜೊತೆಗೆ ಅವರ ಲೆಕ್ಕಾಚಾರಗಳು ಅಲ್ಲಿ ಜಾತಿಯ ವಿಚಾರ ಅಂತ ಬಂದಾಗ ಜಾತಿವಾರು ಅಲ್ಲಿ ಫೈನಲ್ ಆಗುತ್ತಾ ಅಥವಾ ಕ್ಷೇತ್ರದ ಅಭ್ಯರ್ಥಿಯ ಸಾಧನೆಯಲ್ಲಿ ಫೈನಲ್ ಆಗುತ್ತೆ. ಇದೆಲ್ಲ ಲೆಕ್ಕಾಚಾರದ ಮೇಲೆ ಪ್ರಚಾರ ಕ್ಯಾಂಪೇನ್ ಕೂಡ ನಡೆಯುತ್ತೆ. ಸೊ ಬಹಳ ಮುಖ್ಯವಾಗಿ ಒಂದು ಒಳ್ಳೆಯ ಅವಕಾಶ ಏನು ಅಂತಂದರೆ ಮತದಾರರಿಗೆ 5 ವರ್ಷಕ್ಕೊಮ್ಮೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ದೇಶದ ಪ್ರಧಾನಿ ಯಾರಾಗಬೇಕು, ಜೊತೆಗೆ ಆ ಕ್ಷೇತ್ರದ ಅಭ್ಯರ್ಥಿ ಅಥವಾ ಸೂಕ್ತ ವ್ಯಕ್ತಿ ಯಾರು ಅಂತ ನಿಮಗೆ ಅನಿಸುತ್ತೆ ಅಂಥವರನ್ನು ಆರಿಸಿ ತರೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಸೊ ಹಾಗಾಗಿ ಬಹಳ ಮುಖ್ಯವಾಗಿ 2 ಹಂತದಿಂದ ನೀವು ನೋಡಬೇಕಾಗತ್ತೆ. ಒಂದು, ಆ ಕ್ಷೇತ್ರನೂ ಕೂಡ ಅಭಿವೃದ್ಧಿ ಆಗಬೇಕು, ಜೊತೆಗೆ ದೇಶ ಕೂಡ ಅಭಿವೃದ್ಧಿ ಆಗಬೇಕು. ಬಹಳ ಮುಖ್ಯವಾಗಿ ನೀವು ಈಗ ಏನಿದ್ದೀರಿ, ಜೊತೆಗೆ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಹೇಗಿರುತ್ತೆ, ಈ ಆಧಾರದ ಮೇಲೆ ನೀವು ಮತದಾನವನ್ನು ಚಲಾಯಿಸಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ನಾವು ತೆಗೆದುಕೊಂಡಿರುವಂಥ ಟಾಪಿಕ್ ಏನು ಅಂತಂದರೆ ಕ್ಷೇತ್ರ ಪರಿಚಯ. ಅಂದರೆ ಆ ಕ್ಷೇತ್ರ ಪರಿಚಯ ಹೇಗಿರುತ್ತೆ, ಅಲ್ಲಿರುವಂಥ ಅಭ್ಯರ್ಥಿಯ ಸಾಧನೆ ಏನು, ಜೊತೆಗೆ ಜಾತಿವಾರು ಹೇಗಿರುತ್ತೆ. ಯಾಕಂದರೆ ನಮ್ಮ ರಾಜಕಾರಣ ಅಂತ ಬಂದಾಗ ಅಥವಾ ರಾಜ್ಯದ ರಾಜಕಾರಣ ಅಂತ ಬಂದಾಗ ನಿರ್ಣಾಯಕ ಹಂತ ಏನು ಅಂತಂದರೆ ಅದು ಜಾತಿವಾರು. ಸೊ ಹಾಗಾಗಿ ಅಭ್ಯರ್ಥಿಯ ಸಾಧನೆ ಏನಿರುತ್ತೆ, ಜೊತೆಗೆ ಅಲ್ಲಿರುವಂಥ ಮತದಾರರು ಯಾರ ಪರವಾಗಿ ಇರ್ತಾರೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಕ್ಷೇತ್ರವಾರು ಪರಿಚಯ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನು ಅಂತಂದರೆ ಈ ಹಾವೇರಿ ಅಂತ ಬಂದಾಗ ಈ ಬಾರಿ ಸಾಕಷ್ಟು ಅಲ್ಲಿ ಗೊಂದಲ ಇತ್ತು. ಅಂತಿಮವಾಗಿ ಗೊಂದಲ ಎಲ್ಲದರ ನಡುವೆ ಅಲ್ಲಿ ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ಘೋಷಣೆ ಆಗಿದೆ. ಸೊ ಹಾಗಾಗಿ ಸಹಜವಾಗಿ ಏಲಕ್ಕಿ ನಾಡು ಅಂತಲೇ ಫೇಮಸ್ ಆಗಿರುವಂಥ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರ. ಸೊ ಬ್ಯಾಡಗಿ ಮೆಣಸಿನಕಾಯಿ ಘಾಟಿನಿಂದಲೇ ಈ ಜಿಲ್ಲೆ ಫೇಮಸ್ ಆಗಿದೆ. ಸೊ ನಿಮ್ಗೆಲ್ರಿಗೂ ಕೂಡ ಸಹಜವಾಗಿ ಗೊತ್ತಿರುತ್ತೆ. ಸೊ ಸಾರ್ವತ್ರಿಕ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ಭರಾಟೆ ಅಂತೂ ಜೋರಾಗಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಸಮಸ್ಯೆ ಕೂಡ ಇರುತ್ತೆ. ಆ ಸಮಸ್ಯೆ ಬಗ್ಗೆ ಹರಿತಾ ಇದೆಯಾ ಅಥವಾ ಏನೆಲ್ಲ ಪ್ಲಸ್ ಇದೆ, ಏನೆಲ್ಲ ಮೈನಸ್ ಇದೆ. ಸಾರ್ವತ್ರಿಕ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಭರಾಟೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ಲೆಕ್ಕಾಚಾರ ನಡೀತಾ ಇರುತ್ತೆ. ಕೇವಲ ರಾಜಕೀಯ ನಾಯಕರ ಲೆಕ್ಕಾಚಾರಗಳು ಅಷ್ಟೇ ಅಲ್ಲ, ಅಲ್ಲಿರುವಂಥ ಮತದಾರರು ಕೂಡ ಯೋಚನೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಅನ್ನು ಪಡೆದುಕೊಳ್ಳುತ್ತೆ. ಸೊ ನಮ್ಮ ಉದ್ದೇಶ ಏನು ಅಂತಂದರೆ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಸೂಕ್ತ ಅಭ್ಯರ್ಥಿಯನ್ನು ಆರಿಸುವಂಥ ಕೆಲಸ ನಿಮ್ಮದಾಗಲಿ ಅಂತೇಳಿ. ಸೊ ನಿಮ್ಮ ಕ್ಷೇತ್ರವನ್ನು ಕಾಡುವಂತಹ ಅಥವಾ ಬಗೆಹರಿಯದ ಸಮಸ್ಯೆ ಇದೆಯಾ, ಇದ್ರೆ ಏನು, ಯಾವುದು, ಅದೆಲ್ಲವನ್ನು ಕೂಡ ನೀವು ಹಂಚ್ಕೊಳ್ಬಹುದು. ಜೊತೆಗೆ ಪ್ರಚಾರ ಸಂದರ್ಭದಲ್ಲಿ ಬರುವಾಗ ಪ್ರಶ್ನೆ ಮಾಡಬೇಕು. ಸೊ ನೋಡಿ, ಈ ಹಿಂದೆ ಗೆದ್ದಿರುವಂಥ ಪಕ್ಷ ಜೊತೆಗೆ ನಾಯಕರ ಸಾಧನೆ, ಅವರ ಕೀರ್ತಿ ಯಾವ ರೀತಿಯಾಗಿದೆ, ಅದು ವರ್ಕೌಟ್ ಆಗತ್ತಾ ಈಗ. ಸೊ ಅದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಅಭ್ಯರ್ಥಿ ಗೆಲುವಿಗೆ ಜಾತಿವಾರು ಹೇಗೆ ಪ್ರಭಾವ ಬೀರುತ್ತೆ, ಯಾಕಂದರೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಬಾರಿ ಹೊಸ ಮುಖ BJPಯಿಂದ ಬರ್ತಾ ಇರುವಂಥದ್ದು. ಬಸವರಾಜ ಬೊಮ್ಮಾಯಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗಾಗಿ ಕುತೂಹಲ ಇದೆ. BJPಯ ಭದ್ರಕೋಟೆ ಅದು ಹಾವೇರಿ. ಬಟ್ ಈ ಬಾರಿ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪಣ ತೊಟ್ಟಿದ್ದಾರೆ. ಯಾಕೆಂದರೆ ಈ ಬಾರಿ ಕಾಂಗ್ರೆಸ್ ಕಡೆಯಿಂದ ಅಲ್ಲಿ ಒಳ್ಳೆಯ ವಾತಾವರಣ ಇದೆ. ಅಂದರೆ BJPಯಲ್ಲಿ ಯಾವ ರೀತಿಯಾಗಿ ಗೊಂದಲ ಅಸಮಾಧಾನ ಇದೆಯಲ್ಲ, ಅಲ್ಲಿ ಇಲ್ಲ. ಕಾಂಗ್ರೆಸ್ಗೆ BJP ಮತ್ತು ಕಾಂಗ್ರೆಸ್ಗೆ ಹೋಲಿಕೆ ಮಾಡಿದಾಗ ಆ ರೀತಿ ಏನು ಕಾಣ್ತಾ ಇಲ್ಲ ಕಾಂಗ್ರೆಸ್ ಕಡೆಯಿಂದ. ಹಾಗಾಗಿ ಈ ಬಾರಿ ಬದಲಾವಣೆ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜೊತೆಗೆ ಪ್ರಚಾರ ಅಂತೂ ಇದ್ದೇ ಇರುತ್ತೆ. ಮತದಾರನ ಯಾವ ರೀತಿಯಾಗಿ ಸೆಳಿಬೇಕು, ಅವರನ್ನು ಆಮಿಷಕ್ಕೆ ಒಳಪಡಿಸೋದು ಹೇಗೆ, ಇದೆಲ್ಲವೂ ಕೂಡ ಇರುತ್ತೆ. ಬಟ್ ಅಂತಿಮವಾಗಿ ಡಿಸೈಡ್ ಆಗೋದೇನು, ಸೂಕ್ತ ಅಭ್ಯರ್ಥಿ ಯಾರು ಅನ್ನೋದು. ಈ ಬಗ್ಗೆ ಮಾತನಾಡೋದಕ್ಕೆ, ಕ್ಷೇತ್ರದ ಪರಿಚಯವನ್ನ ಮಾಡಿಕೊಡೋದಕ್ಕೆ ನನ್ನ ಜೊತೆಗೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ವಿಶ್ಲೇಷಕರಾದ ಶಶಿಕಾಂತ್ ಐಡಳ್ಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ನಮ್ಮ ಹಿರಿಯ ಪ್ರತಿನಿಧಿ ರಾಚಪ್ಪ ಸುತ್ತ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಎಸ್ ಸರ್, ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಕ್ಷೇತ್ರದ ಪರಿಚಯ ಹೇಗಿರದೆ, ಅಂದರೆ ಹೇಗಿದೆ ಅಂತೇಳಿ. ಯಾಕಂದರೆ ಈ ಹಿಂದೆ ಅಥವಾ ಇವಾಗ ಯಾವ ರೀತಿ ಆಗಿದೆ, ಈ ಹಿಂದೆ ಯಾರೆಲ್ಲ ಗೆದ್ರು, ಆವಾಗ ಹೇಗಿತ್ತು, ಇವಾಗೇನು ಬದಲಾವಣೆ ಇದೆ. ಸೊ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಕ್ಷೇತ್ರ ಪರಿಚಯ ಆದಮೇಲೆ ಡಿಸೈಡ್ ಆಗುತ್ತೆ, ಅಂದರೆ ಹೇಗಿರುತ್ತೆ, ಅಲ್ಲಿನ ವಾತಾವರಣ ಹೇಗಿದೆ, ಜೊತೆಗೆ ಈವಾಗ ಸದ್ಯದ ರಾಜಕೀಯ ವಾತಾವರಣ ಹೇಗೆ ಇರುತ್ತೆ ಅಂತೇಳಿ. ಬಹಳ ಮುಖ್ಯವಾಗಿ ನೋಡಿ, ಹಾವೇರಿಯಲ್ಲಿ ಯಾವೆಲ್ಲ ಕ್ಷೇತ್ರಗಳು ಬರ್ತಾವೆ ಅನ್ನೋದನ್ನು ನಾನು ಕ್ವಿಕ್ ಆಗಿ ನೋಡ್ತಾ ಹೋಗ್ತೀನಿ. ನೋಡಿ,
ಕರಜಗಿ ಬರುತ್ತೆ ಗುತ್ತಲ, ಇನ್ನು ಹತ್ತಿಮತ್ತೂರ ಹೋಬಳಿ ಭಾಗದಲ್ಲಿ ಹಾವೇರಿ ಬರುವಂಥದ್ದು. ಇನ್ನು ಹಾನಗಲ್ನಲ್ಲಿ ಯಾವೆಲ್ಲ ಕ್ಷೇತ್ರಗಳು ಬರ್ತಾವೆ ಅಂತಂದ್ರೆ ಹಾನಗಲ್ ಆಗಿರ್ಬೋದು, ಅಕ್ಕಿ ಆಲೂರು, ಇನ್ನು ಬೊಮ್ಮನಹಳ್ಳಿ ಪ್ರದೇಶಗಳು ಬರ್ತಾವೆ. ಬ್ಯಾಡಗಿ ಅಂತ ಬಂದಾಗ ನಿಮಗೆ ಗೊತ್ತಿರುತ್ತೆ ಬ್ಯಾಡಗಿ ಯಾವುದಕ್ಕೆ ಫೇಮಸ್ಸು ಅಂತೇಳಿ. ಸೊ ಬ್ಯಾಡಗಿ ತಾಲೂಕು, ಆಮೇಲೆ ಬ್ಯಾಡಗಿ, ಆಮೇಲೆ ಕಾಗಿನೆಲೆ ಹೋಬಳಿ ಕೂಡ ಅಲ್ಲಿ ಬರುತ್ತೆ, ಆ ಭಾಗ ಬರುತ್ತೆ. ಇನ್ನು ಹಿರೇಕೆರೂರು ಕ್ಷೇತ್ರ ಕೂಡ ಬರುತ್ತೆ. ಹಿರೇಕೆರೂರು, ರಟ್ಟಿಹಳ್ಳಿ, ಇನ್ನು ಹಂಸಬಾವಿ ಹೋಬಳಿ ಭಾಗ ಬರುತ್ತೆ. ರಾಣೆಬೆನ್ನೂರು ಬರುತ್ತೆ. ಇನ್ನು ಕುಪ್ಪಲೂರು, ಮೇಡ್ಲೇರಿ ಹೋಬಳಿ ಬರುತ್ತೆ. ಇನ್ನು ಗದಗ ಕೂಡ ಸೇರಿಕೊಳ್ಳುತ್ತೆ. ಸೊ ಗದಗ ತಾಲೂಕು ಬರುತ್ತೆ. ಇನ್ನು ಬೇಟಗೇರಿ ಆಗಿರ್ಬೋದು, ಇನ್ನು ರೋಣ, ಗಜೇಂದ್ರಗಡ ಆಗಿರ್ಬೋದು, ಜೊತೆಗೆ ನರಗಲ್ಲ, ಇನ್ನು ಹೊಳೆ ಆಲೂರು ಕೂಡ ಬರುತ್ತೆ. ಇನ್ನು ಶಿರಟ್ಟಿ ಅಂತ ಬಂದಾಗ ಶಿರಟ್ಟಿ, ಲಕ್ಷ್ಮೇಶ್ವರ, ಇನ್ನು ಮುಂಡರಗಿ, ಡಂಬಳ ಎಲ್ಲ ಪ್ರದೇಶಗಳು ಬರುತ್ತೆ. ಬಹಳ ಮುಖ್ಯವಾಗಿ ಈ 8 ಕ್ಷೇತ್ರಗಳು ಏನಿದಾವಲ್ಲ ಅದರಲ್ಲಿ 7 ಕಾಂಗ್ರೆಸ್ ಗೆದ್ದಿರುವಂಥದ್ದು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಅವಕಾಶ ಇದೆ. ಒಂದೇ ಒಂದು ಕ್ಷೇತ್ರ ಬಿಜೆಪಿಗೆ ಮಾತ್ರ ಹೋಗಿದೆ. ನೋಡಬೇಕು ಯಾವ ರೀತಿಯಾಗಿ ಇವರ ಸ್ಟ್ರಾಟಜಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಯಾವ ಟೈಮಲ್ಲಿ ಸ್ಟ್ರಾಟಜಿಯನ್ನು ಬಳಸ್ತಾರೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಎಸ್ ಬಹಳ ಮುಖ್ಯವಾಗಿ ಈಗಾಗಲೇ ಕೂಡ ನಾವು ಕ್ಷೇತ್ರ ಪರಿಚಯವನ್ನು ಮಾಡಿದ್ದೀವಿ ಸರ್. ಸೊ ಇಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅನಿಸಿದ್ದು, ಕ್ಷೇತ್ರ ಪರಿಚಯ ನೋಡಾದ್ಮೇಲೆ ಇಲ್ಲಿ ಜಾತಿವಾರು ನಿರ್ಣಾಯಕ ಅನಿಸುತ್ತಾ ಈ ಕ್ಷೇತ್ರದಲ್ಲಿ? ಇವಾಗಲ್ಲ, ಈ ಹಿಂದಿನ ಎಲ್ಲ ಚುನಾವಣೆಗಳನ್ನು 2008ರಿಂದ 2008ಕ್ಕೆ ಇದು ಪುನರ್ವಿಂಗಡಣೆ ಆಯಿತು. ಮೊದಲು ಧಾರವಾಡ ದಕ್ಷಿಣ ಮತಕ್ಷೇತ್ರ ಇತ್ತು, ಲೋಕಸಭಾ ಕ್ಷೇತ್ರ. ಆಮೇಲೆ ಅದನ್ನು ಪುನರ್ವಿಂಗಡಣೆ ಮಾಡಿದರು. ಆವತ್ತಿಂದ ಇವತ್ತಿನವರೆಗೂ ಸಹಿತ ಅಲ್ಲಿ BJPಯೇ ಆಯ್ಕೆ ಆಗ್ತಾಯಿದೆ. ಶಿವಕುಮಾರ್ ಉದಾಸಿ ಅವರೇ ಅಲ್ಲಿ MP ಆಗ್ತಾಯಿದ್ದಾರೆ. ಯಾಕೆ ಆಗ್ತಾಯಿದ್ದಾರೆ? ಯಾಕೆ ಅಂತಂದರೆ ಅಲ್ಲಿ ಮತ್ತೆ ನೀವು ಹೇಳಿದ ಹಾಗೆ ಜಾತಿ ಮತಗಳೇ ವರ್ಕೌಟ್ ಆಗ್ತವೆ. ಇಡೀ ಮತಕ್ಷೇತ್ರದಲ್ಲಿ ನೀವು ನೋಡಿದಾಗ ಹಾವೇರಿ ಲೋಕಸಭಾ ಮತಕ್ಷೇತ್ರದಲ್ಲಿ ಸುಮಾರು 6.8 ಲಕ್ಷ ಲಿಂಗಾಯತ ಮತ ಹೋಗ್ತದೆ. ಅದಕ್ಕೆ ಇಲ್ಲಿ ಲಿಂಗಾಯತರನ್ನೇ ಅಲ್ಲಿ ನಿಲ್ಲಿಸ್ತಾರೆ. ಈ ಸಾರ್ತಿಯೂ ಸಹಿತ ಇಬ್ಬರು ಸಹಿತ ಲಿಂಗಾಯತ ಮತಸ್ಥರೇ ಆಗಿದ್ದಾರೆ. ಮೊದಲನೇದಾಗಿ ಅಲ್ಲಿ ಇರ್ತಕ್ಕಂಥ ಬೊಮ್ಮಯ್ಯವರು, ಆಮೇಲೆ ನಮ್ಮ ಆನಂದ ಸ್ವಾಮಿಗಳು, ಗಡದೇವ್ರ ಮಠದವರು, ಇವರಿಬ್ಬರೂ ಸಹಿತ ಒಂದೇ ಸಮುದಾಯದವರಾಗಿರೋದ್ರಿಂದ ಇವರು ಎಲ್ಲರ ಒಂದು ಲೆಕ್ಕಾಚಾರ ಏನಂದರೆ ಅಲ್ಲಿರ್ತಕ್ಕಂಥ 6.8 ಅಂತ ಅಂದಾಜು ಒಂದು 7 ಲಕ್ಷ ಏನಿದೆ, ಈ 7 ಲಕ್ಷ ಅನ್ನೋದು ಅರ್ಧದಷ್ಟು, ಅಂದರೆ 17 ಲಕ್ಷ ಅಲ್ಲಿ ಮತದಾರರು ಇದ್ದರೆ ಅದರಲ್ಲಿ ಮತ ಚಲಾಯಿಸೋರು 74% ಹೋದ ಸರ್ತಿ ಮತ ಚಲಾವಣೆ ಆಗಿರೋದು. ಅದರ ಅರ್ಥ ಏನು ಅಂತಂದರೆ 17ರಲ್ಲಿ ಒಂದು 12 ಲಕ್ಷ ಮತ ಚಲಾವಣೆ ಆಯಿತು ಅಂತಂದರೆ ಅದರಲ್ಲಿ ಅರ್ಧದಷ್ಟು ಇವರೇ ಇದ್ದಾರೆ, ಲಿಂಗಾಯತರೇ ಇದ್ದಾರೆ. ಸೊ ಆದ್ದರಿಂದ ಲಿಂಗಾಯತರ ಮತಗಳ ಮೇಲೆ ಇವರು ಕಣ್ಣನ್ನು ಇಟ್ಟಿದ್ದಾರೆ. ಪ್ರತಿ ಸಾರ್ತಿಯೂ ಸಹಿತ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾವ ಪಕ್ಷದ ಉಮೇದುವಾರ ಲೋಕಸಭೆಗೆ ಆಯ್ಕೆ ಮಾಡಬೇಕು ಅನ್ನುವುದನ್ನು ಅಲ್ಲಿರ್ತಕ್ಕಂಥ ಲಿಂಗಾಯತ ಮತ ಸಮುದಾಯವೇ ಆಯ್ಕೆ ಮಾಡ್ತಾ ಬಂದಿದೆ ಇಲ್ಲಿವರೆಗೂ. ಇದನ್ನು ನೀವು ಗಮನಿಸ್ತಾ ಹೋಗಿ ಚುನಾವಣೆಗಳು 2008 ಚುನಾವಣೆ, 2013 ಚುನಾವಣೆ, ಅದರಂತ 2019 ಚುನಾವಣೆ ಮತ್ತು ಈಗ ಇರತಕ್ಕಂಥ 2024 ಚುನಾವಣೆ. ಸೊ ಎಲ್ಲದರಲ್ಲೂ ಸಹಿತ ಇದೇ ವರ್ಕೌಟ್ ಆಗ್ತಾ, ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇದೆ. ಆದ್ದರಿಂದ ಅಲ್ಲಿ ಲಿಂಗಾಯತ ಮತಸ್ಥರು, ಆದರೆ ಈ ಸರ್ತಿ ಸಿನಾರಿಯೋ ಬೇರೆ ಇದೆ ಈ ಸರ್ತಿ. ಯಾಕಂದರೆ ಲಿಂಗಾಯತ ಮತಸ್ಥರಲ್ಲಿರ್ತಕ್ಕಂಥ ಈ ಪಂಚಮಶಾಲಿಗಳು ಅಂತಿದ್ದಾರೆ, ಅವರು ಹೆಚ್ಚು ಬಹುಸಂಖ್ಯಾತರಲ್ಲಿ. ಈ ಪಂಚಮಶಾಲಿಗಳು ಈ ಸದ್ಯಕ್ಕೆ ಸ್ವಲ್ಪ BJPಯಿಂದ ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದರೆ ಅವರಿಗೆ ಮೀಸಲಾತಿಯ ಬಗ್ಗೆ ದೊಡ್ಡ ಹೋರಾಟಗಳನ್ನು ಮಾಡಿದರು. ಅವರು ಮೀಸಲಾತಿ ಸಿಗಬೇಕು ಅಂತ ಹೇಳಿದರು. ಆದರೆ ಬಸವರಾಜ ಬೊಮ್ಮಾಯಿ ಅವರು ಇನ್ನೇನು ಅಧಿಕಾರ ಇಳಿಯುವ ಕೊನೆಯ ಹಂತದಲ್ಲಿ ಅವರಿಗೆ ಮೋಸ ಮಾಡಿಬಿಟ್ರು, ಫಾಲ್ಸ್ ಪವರ್, ಸೊ ನಮಗೆ ದಿಕ್ ತಪ್ಪಿಸ್ಬಿಟ್ರು ಅನ್ನುವ ಒಂದು ಸಿಟ್ಟು ಇದೆ ಅವರಿಗೆ. ಸೊ ಆದ್ದರಿಂದ ಈ ಸರ್ತಿ ಈ ಲಿಂಗಾಯತ ಮತಗಳು ಎಷ್ಟು ಹೊಡಿತವೆ, ಪಂಚಮಶಾಲಿಗಳು ಹೇಗೆ ಇವರು ಹಿಂದೆ ಸರಿತಾರೆ, ಇದ್ರ ಮೇಲೆ ನಮಗೆ ಹಾವೇರಿಯಲ್ಲಿ ಯಾರು ಬರ್ತಾರೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಈಗ ಅಲ್ಲಿ ಸಮಸ್ಯೆ ಏನಾಗಿದೆ ಹೇಳ್ತೀನಿ ನಿಮಗೆ, ನಿಮ್ಮ ಜಾತಿಯ ಲೆಕ್ಕಾಚಾರದಲ್ಲಿ. ಈಗ ಕುರುಬ ಮತಗಳು ಅಲ್ಲಿ ಈ ಈಶ್ವರಪ್ಪರ ಮಗನ ನಿಲ್ಲಿಸಬೇಕು ಅಂತ ಒಂದಿಷ್ಟು ಕೆಲಸ ಶುರು ಮಾಡಿದರು, ಅವರು ಓಡಾಡ್ತಾ ಇದ್ರು. ಆಯ್ತಾ, ಈ ಕುರುಬರಲ್ಲಿ ಕಾಂಗ್ರೆಸ್ ಕುರುಬರು ಬೇರೆ ಇದ್ದಾರೆ, ಆಮೇಲೆ BJP ಕುರುಬರು ಬೇರೆ ಇದ್ದಾರೆ, ಸಪೋರ್ಟರ್ಸ್. ಸೊ ಈ ಸರ್ತಿ ಆಗಿರ್ತಕ್ಕಂಥ ಸಮಸ್ಯೆ ಏನಂತಂದರೆ ಈ BJP ಸಪೋರ್ಟರ್ಸ್ ಏನು ಕುರುಬರು ಇದ್ದರು ಅವರು ಈ ಸರ್ತಿ ಒಂದು ಸರ್ತಿ ಈಗ ಕಾಂಗ್ರೆಸ್ ಬೆಂಬಲಿಸುವ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದರೆ ಈಶ್ವರಪ್ಪರಿಗೆ ಅನ್ಯಾಯ ಆಗಿದೆ, ಅವರು ಮಗನಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಅವರು ವಿಧಾನಸಭೆಯಲ್ಲೂ ಇಲೆಕ್ಷನಲ್ಲೂ ಅವರು ಮೋಸ ಮಾಡಿದ್ದಾರೆ ಅಂತ ಕೆಲವು ಒಂದು ಸೆಕ್ಟರ್ ಇದೆಯಲ್ಲ ಕುರುಬರು, ಅವರು ಹಿಂಸಲಿಯುವ ಸಾಧ್ಯತೆಗಳಿದ್ದಾವೆ. ಈ
ಹಾವೇರಿ ಅಂತ ನೋಡಿದಾಗ ಈ ಬಾರಿಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅನ್ನು ಕೂಡ ಹೇಳ್ಬೋದು. ಯಾಕಂದರೆ 7 ಕ್ಷೇತ್ರ ಅವರ ಕೈವಾಡ ಇದೆ, ಅಂದರೆ ಅವರೇ ಅಧಿಕಾರದಲ್ಲಿರೋದು. ಸೊ ಒಂದೇ ಒಂದು BJP ಗೆ ಇದೆ. ಹಾಗಾಗಿ ಇದು ಒಂದು ಅವರಿಗೆ ಒಂದು ಪ್ಲಸ್ ಪಾಯಿಂಟು. ಜೊತೆಗೆ ಈ BJPಯಲ್ಲಿ ಆಗಿರುವಂಥ ಕಿತ್ತಾಟಗಳು ಏನಿದಾವಲ್ಲ, ಅಂದರೆ ಇಲ್ಲಿ ಈಶ್ವರಪ್ಪ ಅವರು ಕೂಡ ಹೋರಾಟವನ್ನು ಮಾಡಿದ್ರು, ಕೊನೆಗೆ ಅವರಿಗೆ ಕೈ ತಿಪ್ತು. ಸೊ ಈ ಎಲ್ಲ ನೋಡಿದಾಗ ಸಹಜವಾಗಿ ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು ಕಾಂಗ್ರೆಸ್ಗೆ. ಕುಮಾರ್, ನಾನು ಮೊದಲ ರಿಮಾರ್ಕ್ಸಲ್ಲಿ ಒಂದು ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಇದು ಅಡ್ಜಸ್ಟ್ಮೆಂಟ್ ಕ್ಯಾಂಡಿಡೇಟ್ ಅಂತ ಒಂದು ಮೊದಲ ಆರೋಪ ಇದೆ. ಫಸ್ಟ್ ಪಾಯಿಂಟ್, ಇಡೀ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಹಾವೇರಿ ಕ್ಷೇತ್ರದ ಅಭ್ಯರ್ಥಿ ಮತ್ತು ಈ ಬಾರಿಯ ಚುನಾವಣೆ ನಿರ್ಧಾರ ಆಗುವ ಹಂತದಲ್ಲಿ ಆರಂಭದಲ್ಲಿ ಆನಂದಗಡ್ಡದೇವರ ಮಠ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು ಪ್ರಬಲ ಅಭ್ಯರ್ಥಿಯ ಅಲ್ಲ ಅನ್ನೋ ಆರೋಪ ಇದೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಹಿಂದಿನ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿದ್ದಂಥವ್ರು, ಈ ಬಾರಿ ಲೋಕಸಭೆ ಸ್ಪರ್ಧಿಸಿದರೆ ಒಂದು ವೇಳೆ ಗೆದ್ದಿದ್ದಲ್ಲಿ ಕೇಂದ್ರದಲ್ಲಿ ಸಚಿವರಾಗ್ತಾರೆ ಅನ್ನೋ ಪ್ರಭಾವ ನಡುವೆನೂ ಸಹ ಈ ಕ್ಷೇತ್ರದಲ್ಲಿ ಆನಂದಗಡ್ಡದೇವರ ಮಠದ ಪ್ರಾಬಲ್ಯ ಅಷ್ಟರ ಮಟ್ಟಿಗೆ ಇಲ್ಲ. ನೀವು ಜಾತಿಯನ್ನು ತೆಗೆದುಕೊಂಡ್ರೆ, ನಾವು ಜಾತಿಗಳನ್ನು ಮತದಾನ ತೆಗೆದುಕೊಂಡ್ರೆ ಅದರ ಲೆಕ್ಕಾಚಾರವನ್ನು ಬೇರೆ ರೀತಿ ಆಗಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಶಶಿ ಅವರು ಉಲ್ಲೇಖ ಮಾಡಿದಂತೆ ಲಿಂಗಾಯತ ಮತಗಳನ್ನು ನಾವು ಪೂರ್ತಿ ತೆಗೆದುಕೊಂಡ್ರೆ ಬಸವರಾಜ ಬೊಮ್ಮಾಯಿನೂ ಸಹ ಲಿಂಗಾಯತ, ಆದರೆ ಒಳಪಂಗಡ ಸೇರಿದಂಥವ್ರು. ಆದರೆ ಆನಂದಗಡ್ಡದೇವರ ಮಠದವರು ಐನವರು ಅಂತಂದರೆ ಏನು ಪಂಚಪೀಠಗಳು ಸೇರಿದಂಥವ್ರು, ಅಲ್ಲಿ ಅಷ್ಟು ಪ್ರಾಬಲ್ಯ ಇದ್ದರೂ ಸಹ ನೀವು ಐನವರು ಮತ್ತು ಇತರ ಸಮುದಾಯಗಳು ಬರ್ತಾರೆ, ಲಿಂಗಾಯತ ಒಳಪಂಗಡದ ಸಮುದಾಯಗಳಿಗೂ ಮೊದಲಿಂದನೂ ಸಹ ಹೊಂದಾಣಿಕೆ ಕೊರತೆ ಇದೆ. ಇನ್ನು ಲಿಂಗಾಯತ ಮೀಸಲಾತಿ ವಿಚಾರ ಇರ್ಬೋದು, ಹಿಂದೆ ಪ್ರತ್ಯೇಕ ಧರ್ಮ ವಿಚಾರ ಇರ್ಬೋದು, ಆ ಸಂದರ್ಭದಲ್ಲೂ ಸಹ ಈ ಪೀಠದ ಮಠಾಧೀಶರು ಇತರ ಮಠಗಳನ್ನು ಅವ್ರನ್ನ ಯಾವುದೇ ರೀತಿ ಅವ್ರನ್ನ ಹತ್ರಕ್ಕೆ ಸೇರಿಸ್ಕೊಡೋದಿಲ್ಲ. ಹೀಗಾಗಿ ಅವರ ನಡುವೆ ಒಂದಷ್ಟು ಗೊಂದಲ ಇದೆ. ಇನ್ನು ಸಾದರ ಲಿಂಗಾಯತ ಇರ್ಬೋದು, ಪಂಚಮಸಾಲಿ ಲಿಂಗಾಯತ ಇರ್ಬೋದು, ಕುರುಬರ ಲಿಂಗಾಯತರ ಇರ್ಬೋದು, ನೊಳಂಬಲ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಲಿಂಗಾಯತ ಒಳಪಂಗಡಗಳಲ್ಲೂ ಸಹ ಒಂದಷ್ಟು ಹೊಂದಾಣಿಕೆ ಕೊರತೆ ಇದೆ. ವಿಶೇಷವಾಗಿ ಇತ್ತೀಚಿನ ಆದಂತಹ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟ ವಿಚಾರದಲ್ಲಿ ಅಲ್ಲೂ ಸಹ ಹೀಗಾಗಿ ಏನು ಹುಬ್ಬಳ್ಳಿ ವಿಚಾರ ಇರ್ಬೋದು ಅಥವಾ ಮುರುಘಾ ಮಠ ವಿಚಾರ ಇರ್ಬೋದು, ಒಂದಷ್ಟು ಪ್ರಭಾವ ಬೀರುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಆನಂದಗಡ್ಡದೇವರ ಮಠ ಅವರ ತಂದೆ ಸಹ ಮಾಜಿ ಶಾಸಕರಾಗಿದ್ದಾರೆ. ಶಿರಾಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸಹ 2 ಬಾರಿ ಗೆದ್ದಿದ್ರು. ಆನಂತರ ಶಿರಾಟಿ ಲೋಕಸಭಾ ಕ್ಷೇತ್ರ ಅಥವಾ ವಿಧಾನಸಭಾ ಕ್ಷೇತ್ರ ಅಂತೂ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದ ಕಾರಣಕ್ಕೋಸ್ಕರ ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ. ಹೀಗಾಗಿ ತುಂಬ ದಿನಗಳ ನಂತರ 3 ಬಾರಿ ಕಾಂಗ್ರೆಸ್ ಹೀನಾಗಿ ಸೋತ ನಂತರ ಈ ಬಾರಿ ಆನಂದಗಡ್ಡದೇವರ ಮಠಕ್ಕೆ ಟಿಕೆಟ್ ಕೊಡಲಾಗಿದೆ. ಹಿಂದೆ 2 ಬಾರಿ ಮುಸ್ಲಿಂ ಅಭ್ಯರ್ಥಿ ಅಂತ ಸಲೀಂ ಅಹಮದ್ಗೆ ಟಿಕೆಟ್ ಕೊಡಲಾಗಿತ್ತು. ಸಲೀಂ ಅಹಮದ್ಗೆ ಟಿಕೆಟನ್ನು ಯಾಕೆ ಕೊಡ್ತಾ ಇದ್ದಾರೆ? ಅತಿ ಹೆಚ್ಚು ಮುಸ್ಲಿಂ ಮತಗಳು ಸಹ ಸುಮಾರು 3 ಲಕ್ಷ ಮುಸ್ಲಿಂ ಮತಗಳಿವೆ. ಹಾಗಾಗಿ ಮುಸ್ಲಿಂ ಮತಗಳ ಕೊಟ್ಟಿದ್ದೆ ಅದರಲ್ಲಿ ಅಭ್ಯರ್ಥಿ ಕೊಟ್ಟಿದ್ದಲ್ಲಿ ಗೆಲುವನ್ನು ಸಾಧಿಸಬಹುದು ಅಂತ ಇತ್ತು. ಆದರೆ ನೀವು ಈ ಒಂದು ಚುನಾವಣೆಯ ಲೆಕ್ಕಾಚಾರವೇ ಸಂಪೂರ್ಣವಾಗಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇರೆ ಬೇರೆ ಸಂದರ್ಭದಲ್ಲಿ ಬದಲಾವಣೆ ಆಗುತ್ತೆ. ಇನ್ನು ನಾವು ಅಭ್ಯರ್ಥಿಗಳನ್ನು ತೆಗೆದುಕೊಂಡಿದ್ದರಲ್ಲಿ ಬಸವರಾಜ ಬೊಮ್ಮಾಯಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ಗಳಿವೆ. ಇನ್ನು ಆನಂದಗಡ್ಡದೇವರ ಮಠಕ್ಕೆ ಅಷ್ಟೊಂದು ಪ್ಲಸ್ ಪಾಯಿಂಟ್ ಇಲ್ಲ. ಇವರು ಬೇಸಿಕಲಿ ಗದಗ ಜಿಲ್ಲೆ ಸೇರ್ತಾರೆ. ಇಲ್ಲಿ ಹಾವೇರಿ ಮತ್ತು ಗದಗ ಎರಡೂ ಸಹ ಜಿಲ್ಲೆ ಸೇರಿ ಈ ಒಂದು ಲೋಕಸಭಾ ಕ್ಷೇತ್ರ ಬರ್ತದೆ. ಇನ್ನು ಹಾವೇರಿ 5 ಜಿಲ್ಲೆ 5 ಕ್ಷೇತ್ರ, ಅದೇ ರೀತಿ ಗದಗ ಜಿಲ್ಲೆಯ 3 ಕ್ಷೇತ್ರ ಬರ್ತವೆ. ಹೀಗಾಗಿ ಇವರಿಗೆ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಅಷ್ಟೇನು ಹೋಲ್ಡಿಂಗ್ ಇಲ್ಲ ಅಥವಾ ಒಡನಾಟ ಇಲ್ಲ. ನೀವು ಸಂಪೂರ್ಣವಾಗಿ ಇಲ್ಲಿ ಸ್ಥಳೀಯ ಶಾಸಕರನ್ನ ಡಿಪೆಂಡ್ ಆಗಬೇಕಾಗತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಆನಂದಗಡ್ಡದೇವರ ಮಠದವರು ಅವ್ರಿಗೆ ಟಿಕೆಟನ್ನು ಕೊಟ್ಟಿರೋ ಕಾರಣಕ್ಕೋಸ್ಕರ ಆ ಒಂದು ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಬೆಳೆಸ್ಕೋಬೇಕು ಮತ್ತು ವಿಶ್ವಾಸನ ಗಳಿಸಬೇಕು ಅಂತಂದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಇನ್ನು ಬಸವರಾಜ ಬೊಮ್ಮಾಯಿ ಅವ್ರುಗಳು ಇದೇ ವಿಷಯವನ್ನು ಹೋಲಿಸ್ಕೊಂಡ್ರೆ, ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದರು, ಹಿಂದೆ ನೀರಾವರಿ ಸಚಿವರಾಗಿ ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತು ಯಾರೂ ಸಹ ಯಾರನ್ನ ವಿರುದ್ಧವನ್ನು ಕಟ್ಕೊಂಡಿಲ್ಲ. ಬಸವರಾಜ ಬೊಮ್ಮಾಯಿ ಒಂದು ಸಾಫ್ಟ್ ಹಿಂದುತ್ವ ಮತ್ತು ಸಾಫ್ಟ್ನೆಸ್, ಯಾವುದೇ ಒಂದು ವಿಷಯ ತಂದರೂ ಸಹ ಅವ್ರು ನೇರವಾಗಿ ಅಕ್ಸೆಪ್ಟ್ ಮಾಡುವಂಥ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ನಿಲುಕುವಂಥ ಒಂದು ವ್ಯಕ್ತಿತ್ವ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿದು ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಉಳಿದಂತೆ ಬೇರೆ ಬೇರೆ ರಾಜಕೀಯ ಲೆಕ್ಕಾಚಾರವನ್ನ ಇನ್ನಷ್ಟು ನಾವು ವಿಶ್ಲೇಷಣೆ ಮಾತಾಡೋಣ. ಅಂದ್ರೆ ನೀವು ಹೇಳ್ತಾ ಇದ್ರಿ ಈ ಬಾರಿ ಚಾಲೆಂಜ್ ಇದೆ, ಸುಲಭ ಅಲ್ಲ, ಫೈಟ್ ಅಂತೂ ಇದ್ದೇ ಇರುತ್ತೆ ಅಂತೇಳಿ ಮಾತಾಡೋಣ. ಅದಕ್ಕಿಂತ ಮೊದಲು ಆ ಕ್ಷೇತ್ರವಾರು ಅಂಕಿಅಂಶಗಳು ಯಾವ ರೀತಿ ಆಗಿರುತ್ತೆ ಅಂದರೆ ವೋಟಿಂಗ್, ಮಹಿಳೆಯರು ಎಷ್ಟು ವೋಟಿಂಗ್ಸ್ ಇದೆ, ಜೊತೆಗೆ ಪುರುಷರ ಎಷ್ಟು ವೋಟ್ಗಳಿದ್ದಾವೆ, ಸೊ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಎಷ್ಟು ವೋಟ್ಗಳಿದ್ದಾವೆ ಹಾವೇರಿ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಕ್ವಿಕ್ ಆಗಿ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಬಹಳ ಮುಖ್ಯವಾಗಿ ನೋಡಿ, ಶಿರಹಟ್ಟಿ ಅಂತ ಬಂದಾಗ ಶಿರಹಟ್ಟಿಯಲ್ಲಿ ಈಗಾಗಲೇ ನೋಡಿ ಶಿರಹಟ್ಟಿಯಲ್ಲಿ ಎಷ್ಟಿದಾವೆ ಅಂದರೆ 2,28,359 ಇದ್ದಾವೆ. ಸೊ ಪುರುಷರು 1,14,417. ಇನ್ನು ಮಹಿಳೆಯರು ಅಂತ ಬಂದಾಗ 1,13,929. ಇನ್ನು ಬ್ಯಾಡಗಿಯಲ್ಲಿ 1,06,840. ಇನ್ನು ಪುರುಷರಿದ್ದಾರೆ. ಇನ್ನು ಮಹಿಳೆಯರು ಅಂತ ಬಂದಾಗ 1,04,028. ಒಟ್ಟಾರೆ 2 ಲಕ್ಷ ದಾಟಿದೆ, ಅಂದರೆ 2,10,871. ಸೊ ಬಹಳ ಮುಖ್ಯವಾಗಿ ಶಿರಹಟ್ಟಿ ಆಯಿತು, ಗದಗ ಆಯಿತು. ಇನ್ನು
ರೋಣ ಅಂತ ಬಂದಾಗ ಅಲ್ಲಿ ಪುರುಷರ ಮತ ಎಷ್ಟಿದೆ ಅಂದರೆ 1,18,213. ಇನ್ನು ಮಹಿಳೆಯರು 1,19,114. ಅಲ್ಲಿ ಒಟ್ಟಾರೆ ಮತ ಎಷ್ಟಿದಾವೆ ಅಂತಂದರೆ 2,37,349. ಇನ್ನು ರೋಣ ಆದ ಬಳಿಕ ಹಾನಗಲಲ್ಲೂ ಕೂಡ ಅಲ್ಲಿ ಇದೆ. ಪುರುಷರ ಸಂಖ್ಯೆ ಎಷ್ಟಿದೆಪ್ಪ, ಮಹಿಳೆಯರ ಸಂಖ್ಯೆ ಅಂದರೆ 1,09,565 ಇದೆ. ಇನ್ನು ಪುರುಷರು 1,04,000 ಇದೆ. ಅದಾದ ನಂತರ ಅಲ್ಲಿ ಒಟ್ಟು 2,14,000 ಇದೆ. ಇನ್ನು ಹಾವೇರಿಯಲ್ಲಿ ಎಷ್ಟಿದ್ದಾವೆ ಒಟ್ಟಾರೆ ಮತಗಳು ಅಂತ ಬಂದಾಗ 2,35,968. ಅಲ್ಲಿ ಮಹಿಳೆಯರು 1,20,191. ಇನ್ನು ಪುರುಷರು 1,15,768. ಇನ್ನು ಗದಗ ಅಂತ ಬಂದಾಗ ನೋಡಿ 1,12,154, 1,15,000 ಮೇಲೆ ಇದೆ ಮಹಿಳೆಯರು. ಇನ್ನು ಒಟ್ಟಾರೆಯಲ್ಲಿ 2 ಲಕ್ಷಕ್ಕಿಂತ ದಾಟಿದೆ. ಸೊ ಈ ಎಲ್ಲ ನೋಡಿದಾಗ ಅಂದರೆ ಒಟ್ಟಾರೆ ಮತದಾರ ಅಂತ ಬಂದಾಗ ಮತದಾರರ ಸಂಖ್ಯೆ ಅಂತ ನೋಡಿದಾಗ 17,77,877 ಇದ್ದಾವೆ. ಅಂದರೆ ಒಟ್ಟಾರೆ ಟೋಟಲ್ ಇರೋದು. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಒಟ್ಟಾರೆ ನೋಡಿದಾಗ ಅಂದರೆ ಟೋಟಲ್ ಅಂತ ನೋಡಿದಾಗ 8,82,430. ಇನ್ನು ಟೋಟಲ್ ಪುರುಷರ ಮತಗಳು ಎಷ್ಟಿದ್ದಾವೆ ಅಂತಂದರೆ 8,95,366 ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಎಲ್ಲವನ್ನ ಹೇಳಿದಾಗ ಹತ್ತತ್ರ 18 ಲಕ್ಷ ಅಂತ ಕೂಡ ಹೇಳ್ಬೋದು, ರೌಂಡ್ ಫಿಗರ್ ಮಾಡಿ. ಸೊ ಇದೆಲ್ಲ ಇದೆ. ಎಸ್ ಸರ್, ಈಗ ನಾವು ನೋಡಿದ್ದೀವಿ ಅಂದರೆ ಮತದಾರರ ವೋಟಿಂಗ್ ಹೇಗಿದೆ, ಪುರುಷರು ಮಹಿಳೆಯರು ಜೊತೆಗೆ ಒಟ್ಟಾರೆ ಹೆಂಗಿದೆ ಅಂತೇಳಿ. ಸೊ ಈ ವೋಟಿಂಗ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ವೋಟಿಂಗು ಏನಾಗಿದೆ ಅಂತಂದರೆ ಯಾವಾಗಲೂ ಸಹಿತ ಇಲ್ಲಿವರೆಗೂ ಹಿಂದಿಂದ ನಾನು ನೋಡ್ತಾ ಬಂದರೆ ವೋಟಿಂಗ್ ಪರ್ಸೆಂಟೇಜ್ ಇಸ್ ಮೋರ್. ಬೇರೆ ಕಡೆ ನಮ್ಮ ಬೆಂಗಳೂರಲ್ಲಿ 55% ಆದರೆ ಅಲ್ಲಿ 70-74% ಆಗುತ್ತೆ. ಅಂದರೆ ಹೆಚ್ಚು ಜನ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಅಲ್ಲಿ ಏನಾಗುತ್ತೆ, ಹೆಚ್ಚು ಜನ ವೋಟಿಂಗ್ ಮಾಡಿದಾಗ ಈ ರಾಜಕಾರಣಿಗಳಿಗೆ ಸಮಸ್ಯೆ ಆಗೋದು, ಕಡಿಮೆ ಬಂದಾಗ ಸಮಸ್ಯೆ ಆಗೋದಿಲ್ಲ ಅವರಿಗೆ. ಅಲ್ಲಿ ಹೆಚ್ಚು ಜನ ವೋಟಿಂಗ್ ಮಾಡ್ತಾರೆ ಒಂದು. ಎರಡನೇದು ಅಂತಂದರೆ ಅಲ್ಲಿ ಇರ್ತಕ್ಕಂಥ ಇಲ್ಲ ಜಾತಿ ಲೆಕ್ಕಾಚಾರಗಳಿದಾವಲ್ಲ, ತಮ್ಮ ಜಾತಿಯವ್ರನ್ನ ಹೆಚ್ಚು ಜನ ಕರೆದುಕೊಂಡು ಬಂದು ಅವ್ರು ವೋಟ್ ಹಾಕಿಸುವ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಆಮೇಲೆ ನನಗೆ ಆಶ್ಚರ್ಯ ಅಭ್ಯರ್ಥಿ ಯಾರೇ ಇರಲಿ ಒಟ್ಟಿನಲ್ಲಿ ಜಾತಿ ಅವ್ರ ಜಾತಿಯಿಂದನೇ ನಮ್ಮ ಜಾತಿಯವರು ಅವ್ರವ್ರು ಗುಂಪಾಗಿ ಬರ್ತಾರೆ. ಯಾಕೆ ನಾನು ಬಾಗಲಕೋಟವ್ನು, ನನಗೆ ಇದು ಗೊತ್ತಿದೆ. ಏನಾದ್ರು ನಮ್ಮ ಜಾತಿ ನಡ್ರಪ್ಪ ಅಂತೇಳ್ಬಿಟ್ಟು ಅವರು ಈ ಥರ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಆ ಜಾತಿಯವರಿಗೆ ಇವ್ರು ಒಂಥರ ಗುತ್ತಿಗೆ ಕೊಟ್ಬಿಟ್ಟಿರ್ತಾರೆ ರಾಜಕಾರಣಿಗಳು. ನಿಮ್ಮ ನೋಡಪ್ಪ ಇಷ್ಟು ಜನ ಇಷ್ಟು ಜಾತಿಯವರು ನಿಮ್ಮ ಕರ್ಕೊಂಡು ಬರಬೇಕು, ಓಟ್ ಹಾಕ್ಸ್ಬೇಕು ಅಂತ. ಇದು ಅಲ್ಲಿ ನಡೀತಕ್ಕಂಥ ಅಂಡರ್ ಕರೆಂಟ್ ನಡೀತಾ ಹೋಗುತ್ತೆ. ಸೊ ಆದ್ದರಿಂದ ಈ ಹಾವೇರಿದು ಒಂದು ಜಿಲ್ಲೆಯನ್ನು ನೀವು ತೆಗೆದುಕೊಂಡಾಗ ಇವರು ಸ್ನೇಹಿತರು ಹೇಳಿದರು ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಸತಿ ಹೆಚ್ಚು ಅನುಕೂಲತೆಗಳಿದ್ದಾವೆ ಅಂತ. ಆದರೆ ಅಷ್ಟೇ ಅನಾನುಕೂಲತೆಗಳು ಇದ್ದಾವೆ. ಯಾಕೆ ಅಂತಂದರೆ ಮೊದಲನೇದಾಗಿ ಈಗಾಗಲೇ ಅವರು ಶಾಸಕರಾಗಿದ್ದಾರೆ. ಈ ಶಾಸಕರಾಗಿರೋದ್ರಿಂದ ಗೆದ್ದರೆ ಅವರು ಏನಾಗುತ್ತೆ MP ಆಗ್ತಾರೆ. ಹಾಗಾದರೆ ಶಾಸಕ ಸ್ಥಾನ ಏನಾಗುತ್ತೆ, ಮತ್ತೆ ರಿಯಾಕ್ಷನ್ ನೀಡಬೇಕು, ಮತ್ತೆ ಅದಕ್ಕೆ ಖರ್ಚುಗಳಾಗಬೇಕು. ಸೊ ಇದು ಅದೇ ಅವರು ಯೋಚನೆ ಮಾಡ್ತಾರೆ. ಮತ್ತೆ ಅವನಿಗಾಗಲೇ ಅಧಿಕಾರದಲ್ಲಿದ್ದಾನೆ, ಶಾಸಕನಾಗಿದ್ದಾರಲ್ಲ ಮೊದಲೇದ್ದು. ಎರಡನೇದು ಅಂತಂದರೆ ಸ್ವಲ್ಪ ಅವಾಗ ಅನಾರೋಗ್ಯಕ್ಕಾಗ್ಬಿಡುತ್ತೆ ಅವ್ರಿಗೆ. ಸರಿ, ಅವ್ರಿಗೆ ಓಡಾಡೋಕ್ಕಾಗಲ್ಲ, ನಿಲ್ಲಕ್ಕಾಗೋದಿಲ್ಲ, ಮೊದಲು ಹಾಗೆ ಆ್ಯಕ್ಟಿವ್ ಆಗಿರೋಕ್ಕಾಗ್ತಾ ಇಲ್ಲ. ಎರಡನೇದು. ಮೂರನೇದು ಏನಂತಂದರೆ ಅವರು ಈ ಸರ್ತಿ ಇಡೀ ಕ್ಷೇತ್ರಕ್ಕೆ ಹೊಸಬರು. ಮೊದಲನೇ ಸರ್ತಿ ಹಾವೇರಿ ಮತಕ್ಷೇತ್ರದಲ್ಲಿ ಇವರು MP ಸೀಟಿಗೆ ನಿಂತಿದ್ದಾರೆ, ಮೊದಲನೇ ಸರ್ತಿ ಇವರು. ಸೊ ಆದ್ದರಿಂದ ಆಮೇಲೆ ಎರಡನೇದು ಉದಾಸಿ ಅವರು ಮುಂಚೆ ಏನಿದ್ರು, ಶಿವಕುಮಾರ್ ಉದಾಸಿ ಅವರು ಈ ಸರ್ತಿ ಏನಾಯಿತು ಗೊತ್ತಿಲ್ಲ ಅವ್ರಿಗೆ ಚುನಾವಣೆಗೆ ಯಾಕೆ ನಿಲ್ಲಿಲ್ಲ, ಅವರೇ ಬೇಡ ಹೇಳಿದ್ರು. ಅಲ್ಲಿ ಯಾಕೆ ಬೇಡ ಅಂದರು, ಅದ್ರ ಹಿಂದಿನ ಕಾರಣ ಏನು ಅಂತ. ಆ ಹಿಂದಿನ ಕಾರಣ ಯಾಕಂದರೆ ನಾವು ಚುನಾವಣೆಗೆ ಸೀಟ್ ಕೊಡ್ತೀವಿ ಅಂತಂದರೆ ಈಗಾಗಲೇ ಓಡಿ ಬರೋರಿದ್ದಾರೆ, ಅದಕ್ಕೋಸ್ಕರ ದೊಡ್ಡ ಗಲಾಟೆಗಳೇ ನಡೀತಾ ಇದ್ದಾವೆ ಇವಾಗ ಎರಡೂ ಪಕ್ಷದಲ್ಲಿ. ಅಂಥ ಸಂದರ್ಭದಲ್ಲಿ ಅವರು ಕೊಡ್ತೀನಿ ಅಂತಂದ್ರೂ ಕೊಡೋ ಎಲ್ಲ ಚಾನ್ಸಸ್ಗಳಿದ್ರು, ಯಾಕೆ ಬೇಡ ಅಂತಂದರು ಅಂದರೆ ಅಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿತ್ತಾ ಅವರಿಗೆ? ಅಂದರೆ ಇಲ್ಲಿ ಸೋಲಬಹುದು ಅಂತ ಗೊತ್ತಿತ್ತಾ, ಅಥವಾ ನಾನು ಏನನ್ನೂ ಸಹಿತ ಅಭಿವೃದ್ಧಿ ಮಾಡಿಲ್ಲ ಅಂತ ಗೊತ್ತಿತ್ತಾ, ಅಥವಾ ಏನೋ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಗೊತ್ತಿತ್ತಾ, ಅಥವಾ ಈ ಸರ್ತಿ ನಮ್ಮ ಜಾತಿಯಲ್ಲಿ ಹಲವಾರು ಒಡಕುಗಳಿದಾವೆ ಅಂತ ಗೊತ್ತಿತ್ತಾ? ಅಂದರೆ ಸೋಲಿನ ಒಂದು ವಾಸನೆ ಹೊಡೆದಿತ್ತ, ಅದಕ್ಕೋಸ್ಕರ ನನಗೆ ಬೇಡ ಅಂತಂದ್ರ ಇವುಗಳನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಉದಾಸಿಯವರು ಯಾಕೆ ಹಿಂದೆ ಸರಿದರು? ಈಗೇನು ಬೊಮ್ಮಾಯಿಯವರು ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ಬಂದು ನನಗೆ ಕೊಡಿ ಅಂತ ಕೇಳಿದ್ದಲ್ಲ ಇದು. ಬೊಮ್ಮಾಯಿಯವರನ್ನು ಹೈಕಮಾಂಡು ನೀವು ನಿಲ್ಲೇಬೇಕು ಅಂತ ಹೇಳಿದ್ರಿಂದ ಅವರು ಅನಿವಾರ್ಯವಾಗಿ ನಿಂತಿದ್ದಾರೆ ಪಕ್ಷನಿಷ್ಠರಾಗಿ. ಅಲ್ಲಿ ಹಾವೇರಿಗೆ ಎರಡು ಇದು ಇತ್ತು, ಏನಂದರೆ ಮೊದಲನೇದಾಗಿ ಈಶ್ವರಪ್ಪ ಅವರ ಮಗ ನಾನು ನಿಲ್ಲಬೇಕು ಅಂತ ಹಠ ಮಾಡಿದರು. ಎರಡನೇದ್ದು ಶೆಟ್ಟರ್ ಅವರು
ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಸಿಂದ ಮತ್ತೆ ವಾಪಸ್ ಬಂದ್ರಲ್ಲ, ಅವ್ರಿಗೆ MP ಸೀಟ್ ಕೊಡ್ತೀವಿ ಅಂತ ಇವರು ಪ್ರಾಮಿಸ್ ಮಾಡಿದ್ರು. ಅದಕ್ಕೋಸ್ಕರ ನನಗೆ ಹಾವೇರಿ ಸೀಟ್, ಧಾರವಾಡ ಇಲ್ಲ ತಪ್ಪಿದ್ರೆ ಹಾವೇರಿ ಬೇಕು ಅಂತ ಕೂತಿದ್ರು. ಅವ್ರಿಗೆ ಬೆಳಗಾವಿಗೆ ಹಾಕಿದ್ದಾರೆ, ಅವ್ರಿಗೆ ಗೊತ್ತಿಲ್ಲಂತ ಕ್ಷೇತ್ರ ಅದು ಹಾಕಿದ್ದಾರೆ. ಸೊ ಇಲ್ಲಿ ಏನಾಯಿತು, ಹಾವೇರಿಯಲ್ಲಿ ಈಗ ಶೆಟ್ಟರ್ ಅವರು ಇಲ್ಲ, ಅವ್ರಿಗೆ ಕೊಡಲಿಲ್ಲ. ಉದಾಸಿಯವರು ಕೊಡಬೇಕಾಗಿದ್ದನ್ನ ಕೊಡಲಿಲ್ಲ. ಈಗ ಬೊಮ್ಮಾಯಿ ಅವರಿಗೆ ಗೆಲ್ಲಲೇಬೇಕು, ನೀವು ಗೆಲ್ಲುವ ಅಭ್ಯರ್ಥಿ ಅಂತ ನಿಲ್ಲಿಸಿದ್ದಾರೆ. ಸೊ ಅದರ ಹಿಂದಿನ ಸ್ಟ್ರಾಟಜಿನ ನಾವು ಅರ್ಥ ಮಾಡ್ತಾ ಹೋದರೆ, ಹಾಗಾದರೆ ಇಲ್ಲಿ ಆ ಮತಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಯಾಕೆ BJPಗೆ ಒಲವು ಕಡಿಮೆ ಆಗ್ತಾ ಇದೆಯಾ, ಜಾತಿ ಲೆಕ್ಕಾಚಾರವನ್ನು ನೋಡೋದು ಹೇಗೆ? ಈ ಕಡೆಗೆ ಮುಸ್ಲಿಂ ಮತಗಳು ಅವರಿಗೆ ಕಡಿಮೆ ಇಲ್ಲ, 3 ಲಕ್ಷ ಮುಸ್ಲಿಂ ಮತಗಳಿದ್ದಾವೆ. ಏನು ಸರ್, 2.7 ಲಕ್ಷ ಕುರುಬರು ಮತಗಳಿದ್ದಾವೆ. ST SC ಮತಗಳೇ 3.25 ಲಕ್ಷ ಇದೆ. ಬರೀ ಲಿಂಗಾಯತರೆಲ್ಲ ಬಿಟ್ಟು ಇವರೆಲ್ಲ ಒಗ್ಗಟ್ಟಾದರೂ ಸಾಕು, ನಾವು BJP ಕ್ಯಾಂಡಿಡೇಟ್ ಸೋಲುವ ಎಲ್ಲ ಚಾನ್ಸಸ್ಗಳಿದ್ದಾವೆ. ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳಿದಾವಲ್ಲ, ಅವು ಸಹಿತ ಒಂದಿಷ್ಟು ಮತಗಳನ್ನು ಒಟ್ಟು ಮಾಡ್ತವೆ ಈ ಸರ್ತಿ. ಸೊ ಇವುಗಳೆಲ್ಲವನ್ನೂ ಗಮನಿಸಿದಾಗ ಉದಾಸಿ ಅವರು ತೆಗೆದುಕೊಂಡ ಸ್ಟೆಪ್ ಸರಿಯಾಗಿದೆಯಾ? ಇರಬಹುದು. ಇದು ನನ್ನ ಅಭಿಪ್ರಾಯ. ನಿಮ್ಮ ವಿಶ್ಲೇಷಣೆಯ ಪ್ರಕಾರ ಉದಾಸಿ ಅವರು ಯಾಕೆ ಈ ಬಾರಿ ಸ್ಪರ್ಧೆ ಮಾಡಲಿಲ್ಲ ಅಂತ ಹೇಳಿ? ಈ ಬಾರಿ ಉದಾಸಿಯವರು ಸ್ಪರ್ಧೆ ಮಾಡಲಿಕ್ಕೆ ಹೇಮಂತ್ ಹಲವಾರು ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ಒಂದು, ಅವರ ಒಂದು ವ್ಯಾವಹಾರಿಕವನ್ನು ನೋಡ್ಕೊಳ್ತೇವೆ ಅಂತ ಹೇಳ್ತಿದ್ದಾರೆ. ಅಂದರೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಇದೆಲ್ಲ ಸತ್ಯ ಅಲ್ಲಿನ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಈಗ ಶಶಿ ಅವರು ಉಲ್ಲೇಖ ಮಾಡಿದಂತೆ ಒಂದು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸುವಂಥ ಒಂದು ಆತಂಕನೂ ಇರ್ಬೋದು. ಎರಡನೇದಾಗಿ ಅವರ ಬೇರೆ ಬೇರೆ ವ್ಯಾವಹಾರಿಕವಾಗಿರುವಂಥ ಒಂದು ಹೊರೆನೂ ಇರ್ಬೋದು. ಒಂದು ವೇಳೆ ವ್ಯಾವಹಾರಿಕ ಹೊರೆಯಾಗಿದ್ದಂದರೆ ಅವರು ಬೇರೆಯೇ ಮೊದಲಿನ ಅಭ್ಯರ್ಥಿಗಳನ್ನು ಬೇರೆ ಯಾರನ್ನು ಘೋಷಣೆ ಮಾಡೋದು. ಇನ್ನೂ ಸಹ ಅವ್ರಿಗೆ ವಯಸ್ಸಿನೇನು ತುಂಬ ವಯಸ್ಸಾಗಿದೆ. ಬಸವರಾಜ ಬೊಮ್ಮಾಯಿ ಅವ್ರಿಗೆ ವಯಸ್ಸಾಗಿರೋಷ್ಟು ಸಹ ಶಿವಕುಮಾರ್ ಉದಾಸಿ ಅವರಿಗೆ ವಯಸ್ಸಾಗಿಲ್ಲ. ಅವ್ರ ತಂದೆ 91 ವರ್ಷದ ಸಹ ಚುನಾವಣೆ ಕಂಟೆಸ್ಟ್ ಮಾಡಿದ್ರು. ತಂದೆಗೂ ಮಗನಿಗೂ ರಾಜಕೀಯ ಮನೆತನವಾಗಿರೋ ಕಾರಣಕ್ಕೋಸ್ಕರ ಅವ್ರಿಗೆ ರಾಜಕೀಯ ಬೇಸತ್ತು ಹೊರಗಡೆ ಹೋಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನೀವು ಹೊರಗಡೆ ಆರತಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರು ಸಹ ಆಂತರದಲ್ಲಿ ನೀವು ಬೇರೆ ಬೇರೆ ಕಾರಣಗಳ ಚುನಾವಣೆ ಸೋಲನ್ನು ಅನುಭವಿಸೋದಿರ್ಬೋದು, ಅಥವಾ ಇನ್ನೇನು ಕಾರಣ ಇದೆ, ವೈಯಕ್ತಿಕ ಕಾರಣ ಇರ್ಬೋದು, ಅಥವಾ ಕೌಟುಂಬಿಕ ಕಾರಣ ಇದೆ ಅಂತ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಬೇಕಿದೆ. ಇನ್ನು ಎರಡನೇ ವಿಷಯ ಅಂತಂದರೆ, ಈ ಬಾರಿ ಶಶಿ ಅವರು ಉಲ್ಲೇಖ ಮಾಡಿದಂತೆ ಮತ್ತು ಅಲ್ಲಿನ ಸ್ಥಳೀಯ ಲೆಕ್ಕಾಚಾರ ಪ್ರಕಾರ ನಾವು ಜಾತಿಯ ಲೆಕ್ಕಾಚಾರ ತೆಗೆದುಕೊಂಡಿದ್ರೆ ನೀವು ಲಿಂಗಾಯತನ ಹೊರತುಪಡಿಸಿ ಇತರ ಸಮುದಾಯಗಳು, ಕುರುಬರು ಮತ್ತು ಇತರ ಸಮುದಾಯ SC STಗಳು OBC ಒಂದು ವೇಳೆ ಒಟ್ಟಾದರೆ ಮುಸ್ಲಿಂ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅಂತರಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕಾಗತ್ತೆ. ಕಳೆದ ನೀವು 2 ಬಾರಿ ಸಿನಾರಿ ತೆಗೆದುಕೊಂಡ್ರೆ ಅಥವಾ 3 ಬಾರಿಯ ಹ್ಯಾಟ್ರಿಕ್ ಗೆಲುವನ್ನು ತೆಗೆದುಕೊಂಡ್ರೆ ನೀವು ಮುಸ್ಲಿಂ ಸಂಘಟನೆ ಜೊತೆಗೆ ಇತರ ಸಮುದಾಯಗಳು ಸಹ ಮತವನ್ನು BJP ಅಭ್ಯರ್ಥಿ ಹಾಕಿರೋ ಕಾರಣಕ್ಕೋಸ್ಕರ ಗೆಲುವನ್ನು ಸಾಧಿಸಿದ್ದಾರೆ. ಅವ್ರ ತಂದೆ ಶಿವಕುಮಾರ್ ಉದಾಸಿ ಇರ್ಬೋದು, ಅಥವಾ ಶಿವಕುಮಾರ್ ಈಗಿರುವಂಥ ಉದಾಸಿ ಇರ್ಬೋದು, ಅವ್ರು ಯಾರೂ ಸಹ ಅಷ್ಟೇನು ರಗಡ್ BJPನ ಅಥವಾ ಏನು ತುಂಬ ಹಾರ್ಡ್ಲಿ ಹಿಂದುತ್ವವಾದಿಗಳೇನು ಅಲ್ಲ, ಮತ್ತು ಎಲ್ಲರೂ ಜೊತೆ ಒಳ್ಳೆ ಹೊಂದಾಣಿಕೆ ಇಟ್ಕೊಂಡಿದ್ದಾರೆ. ಇನ್ನು ಅಭಿವೃದ್ಧಿ ವಿಷಯಕ್ಕೆ ಬಂದೆ ಅಂತಂದರೆ, ಅಭಿವೃದ್ಧಿ ವಿಷಯದಲ್ಲಿ ನೀವು ಗದಗ ಮತ್ತು ಹಾವೇರಿ ಎರಡೂ ಕ್ಷೇತ್ರದಲ್ಲಿ ಅಷ್ಟು ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ. ಇನ್ನಷ್ಟು ಸಹ ಹೆಚ್ಚಿನ ಅಭಿವೃದ್ಧಿ ಅಗತ್ಯತೆ ಇತ್ತು. ಎರಡನೇದಾಗಿ ಗದಗ ಜಿಲ್ಲೆ ನೀವು ಒಂದು ರೀತಿ ಏನು ಡ್ರೈಲ್ಯಾಂಡ್ ಆದರೂ ಸಹ ಹಾವೇರಿ ಜಿಲ್ಲೆ ನೀವು ಏನು ಮಲೆನಾಡು ಪ್ರದೇಶ ಆಗುತ್ತೆ. ಇಲ್ಲಿ ಮತ್ತು ಅಲ್ಲಿ ಎರಡೂ ಸಹ ಬೇರೆ ಬೇರೆ ಹವಾಮಾನ ಇದ್ದರೂ ಸಹ ಅಭಿವೃದ್ಧಿ ವಿಷಯದಲ್ಲಿ ಇನ್ನಷ್ಟು ಸಮರ್ಪಕವಾಗಿ ಅಭಿವೃದ್ಧಿ ಆಗಬೇಕಾಗತ್ತೆ. ನೀವು ಗದಗ ಸಿನ್ನಾರ್ ತೆಗೆದುಕೊಂಡ್ರೆ ನೀವು ಅಲ್ಲಿ ಇಂಡಸ್ಟ್ರೀಸ್ಗಳನ್ನು ಅಗ್ರಿಕಲ್ಚರ್ ಓರಿಯೆಂಟೆಡ್ ಇಂಡಸ್ಟ್ರಿನ ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಎರಡೂ ಕಡೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿತ್ತು. ಆದರೆ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಸಹ ಅದನ್ನು ಯಾವುದನ್ನೂ ಮಾಡಲಿಲ್ಲ. ಹಿಂದೆ ಉದಾಸಿ ಅವರು ಪ್ರಾಬಲ ನಾಯಕರಾಗಿದ್ದರೂ ಸಹ PWD ಡಿಪಾರ್ಟ್ಮೆಂಟ್ 2 ಬಾರಿ ಮಿನಿಸ್ಟರ್ ಆಗಿದ್ದರೂ ಸಹ ಅಭಿವೃದ್ಧಿಯನ್ನು ಸಾಕಷ್ಟು ಕೆಲಸವನ್ನು ಮಾಡ್ಬೋದಾಯಿತು, ಅವರು ಮಾಡಿಲ್ಲ. ಆದರೆ ಹಿಂದೆ CC ಪಾಟೀಲ್ ಅವರು PWD ಮಿನಿಸ್ಟರ್ ಆಗಿದ್ದರು, ಗದಗ ಜಿಲ್ಲೆಯವರಾಗಿದ್ದರೂ ಸಹ ಅವರು ಅಂತಹ ಅಭಿವೃದ್ಧಿಯನ್ನು ಕೆಲಸವನ್ನು ಮಾಡಿಲ್ಲ. 2 ಬಾರಿ BJP ಸರ್ಕಾರ ಅಧಿಕಾರವಿದ್ದ ಸಂದರ್ಭದಲ್ಲೂ ಸಹ ಪ್ರಬಲ ಖಾತೆಗಳನ್ನು ಹೊಂದಿದ್ದು BJP ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಸಹ ಗೆಲ್ಲಲಿಕ್ಕೆ ಅಲ್ಲಿ ಅಭಿವೃದ್ಧಿ ಮಾಡೋ ವಿಷಯದಲ್ಲಿ ಹಿಂದೇಟನ್ನು ಹಾಕಿದರು. ಆ ಒಂದು ಆತಂಕ ತುಂಬ ಜನಗಳಿಗೆ ಈಗಲೂ ಸಹ ಇದೆ, ಮತ್ತು ಆ ಕಾರಣಕ್ಕೋಸ್ಕರನೇ ಬಸವರಾಜ ಬೊಮ್ಮಾಯಿಗೆ ಅದು ನೆಗೆಟಿವ್ ಪಾಯಿಂಟ್ ಆಗಿ ಮುಂದಿನಗಳಲ್ಲಿ ಪರಿಗಣಿಸಬಹುದು. ಮತ್ತು ಅದರ ಜೊತೆಗೆ ಮುಸ್ಲಿಂ ಸಮುದಾಯಗಳಿಗೆ ಏನು ಆಜಾನ್ ಇರ್ಬೋದು, ಅಥವಾ ಏನು ಈ ಒಂದು ಬುರ್ಕಾ ವಿವಾದಗಳಿರ್ಬೋದು, ಇತ್ತೀಚೆಗೆ ಹಿಜಾಬ್ ಇರ್ಬೋದು, ಅಥವಾ CAA ಪ್ರಕರಣಗಳಿರ್ಬೋದು, ಈ ಮುಂದಿನ ದಿನಗಳಲ್ಲಿ ಬರಬೇಕಾದಂತಹ ಬೇರೆ ಬೇರೆ ಏನು ರೈಟ್ ಟು ಈ ಸಿವಿಲ್ ಆಕ್ಟಿವಿಟಿ ಬಗ್ಗೆನೂ ಸಹ ಮುಂದಿನ ದಿನಗಳಲ್ಲಿ ಸಹ ಒಂದಷ್ಟು ಗೊಂದಲ ಆಗುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಬಸವರಾಜ ಬೊಮ್ಮಾಯಿಗೂ ಸಹ ಈ ಬಾರಿ ಅಷ್ಟೇನು ಸುಲಭ ಅಲ್ಲ. ಆದರೆ ಮೋದಿ ನಾಮಬಲ ಮತ್ತು BJPಯ ಪ್ರಾಬಲ್ಯ ಇರೋ
ಕಾರಣಕ್ಕೋಸ್ಕರ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಸ್ಥಳೀಯರಾಗಿರೋ ಕಾರಣ ಒಂದು ಹಿಡಿತಾ ಇರೋ ಕಾರಣಕ್ಕೋಸ್ಕರ ಗೆಲ್ಲಲಿಕ್ಕೆ ಒಂದಷ್ಟು ತಂತ್ರಗಾರಿಕೆ ಮಾಡಬಹುದು. ಆದರೆ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು 7 ಜನ ಶಾಸಕರು ಒಂದು ವೇಳೆ ನಾವು ಗೆಲ್ಲಿಸಲೇಬೇಕು ಅಂತ ಒಂದು ಹಠಕ್ಕೆ ತೊಟ್ಟಿದ್ದ ಅದರಲ್ಲಿ ಬಸವರಾಜ ಬೊಮ್ಮಾಯಿನ ಈ ಬಾರಿ ಮಣ್ಣು ಮುಕ್ಕಿಸಬಹುದು. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಬಸವರಾಜ ಬೊಮ್ಮಾಯಿಗೆ 2 ಅನುಮಾನಗಳಿವೆ. ಒಂದು, ಗೆದ್ರೆ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ, ಇಲ್ಲಿ ರಾಜ್ಯ ರಾಜಕಾರಣವನ್ನು ಕಳ್ಕೊಳ್ಬೇಕಾಗತ್ತೆ ಅಂತ ಆತಂಕ ಬಸವರಾಜ ಬೊಮ್ಮಾಯಿಗಿದೆ. ಒಂದು ವೇಳೆ ಗೆದ್ದು ಸೋತರು ಸಹ ಇಲ್ಲೇ ಉಳ್ಕೊಂಡು ಮುಂದಿನ ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬೋದು ಅಂತ ಆಸೆನೂ ಇದೆ. ಈ ರೀತಿಯಾಗಿ ದ್ವಂದ್ವದಲ್ಲಿದ್ದಾರೆ. ಅವರು ಅಲ್ಲಿಗೆ ಹೋಗ್ಲಿಕ್ಕೂ ಇಷ್ಟ ಇಲ್ಲ, ಇಲ್ಲಿ ಇರ್ಲಿಕ್ಕೂ ಇಷ್ಟ ಇಲ್ಲ, ಎಲ್ಲಾದ್ರೂ ಸಹ ಅದಕ್ಕೆ ಅವಕಾಶ ಸಿಗಬೇಕು ಅಂತ ಒಂದು ದುರಾಸೆ ಅವರಲ್ಲಿ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಮಾತಾಡೋಣ ಎಸ್ ವೀಕ್ಷಕರೇ, ಮಾತನಾಡ್ತೀವಿ. ಅಂದ್ರೆ ಏನೇನು ಕೆಲಸ ಕಾರ್ಯಗಳು ಆಗಬೇಕು, ಏನೆಲ್ಲ ಬಾಕಿ ಉಳಿದಿದ್ದಾವೆ, ಇದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಬಹಳ ಮುಖ್ಯವಾಗಿ ನಿರ್ಣಾಯಕ ಅಂಶಗಳು ಏನಿದಾವೆ ಅಥವಾ ಮತದಾರನಿಗೆ ಹತ್ತಿರವಾಗ್ತಾ ಇರುವಂಥದ್ದು ಅಥವಾ ಕನೆಕ್ಟ್ ಆಗಿರುವಂಥ ವಿಷಯಗಳು ಏನಿದಾವೆ, ಆ ಎಲ್ಲ ವಿಷಯಗಳು ಕೆಲಸ ಆಗಿವೆ ಅಥವಾ ಹಾಗೆ ಉಳಿದಿವೆ. ಸೊ ಯಾವ ಆಧಾರದ ಮೇಲೆ ಈಗ ಮತದಾರರು ಮತದಾನವನ್ನು ಮಾಡ್ತಾರೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಏನೆಲ್ಲ ಕೆಲಸ ಆಗಬೇಕು, ಎಲ್ಲವೂ ಏನೆಲ್ಲ ಬಾಕಿ ಇದೆ ಅನ್ನೋದ್ರ ಬಗ್ಗೆ ನೋಡಿ. ಜಿಲ್ಲೆಯಲ್ಲಿ 4 ನದಿಗಳಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಬಳಕೆ ಆಗಿಲ್ಲ. ಇನ್ನು ಗದಗ ಹಾವೇರಿ ಭಾಗದ ನೀರಾವರಿ ಯೋಜನೆ ವಿಫಲ ಆಗಿದೆ. ಸತತ ನೋಡಿ, ಇಲ್ಲಿ ಅತಿವೃಷ್ಟಿ ಜೊತೆಗೆ ಅನಾವೃಷ್ಟಿಗೆ ಸರ್ಕಾರ ಸ್ಪಂದನೆ ಕೊಟ್ಟಿಲ್ಲ, ಸ್ಪಂದಿಸ್ತಾ ಇಲ್ಲ ಅಂತೀವಿ. ರೈತಪರ ಯೋಜನೆಗಳ ಜಾರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಇದರ ಜೊತೆಗೆ ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಆಗದೆ ಇರೋದು. ಇನ್ನು ಉದ್ಯೋಗಕ್ಕಾಗಿ ಯುವಕರು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಗೂಳಿ ಹೋಗ್ತಾ ಇದ್ದಾರೆ, ಇದು ಒಂದು ಕೂಡ ಹಿನ್ನಡೆ. ಇನ್ನು ಅಭಿವೃದ್ಧಿಯಲ್ಲಿ ಅತಿ ಹಿಂದುಳಿದ ಕ್ಷೇತ್ರದ ಹಣೆಪಟ್ಟಿ ಇದೆ. ಎಷ್ಟೇ ಬಾರಿ ನೀವು ಯಾರೇ ಬಂದರೂ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸಣ್ಣ ಕೈಗಾರಿಕೆಗಳ ಸ್ಥಾಪಿಸುವಲ್ಲಿ ನಿರಂತರವಾಗಿ ವಿಫಲ ಇದೆ. ಇದರ ಜೊತೆಗೆ ಕಾರ್ಖಾನೆಗಳ ಉಳಿವಿಗೆ ಜನಪ್ರತಿನಿಧಿಗಳ ನಿರಾಸಕ್ತಿ ಇರಬಹುದು. ಇನ್ನು ಮತಕ್ಕಾಗಿ ಜ್ವಲಂತ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಮರೆತಾ ಇದ್ದಾರೆ. ಅಂದರೆ ಹೇಗೆ ಅಂತಂದರೆ ಕೆಲಸ ಇದ್ದಾಗ ಮಾತ್ರ ಬರ್ತಾರೆ, ತದನಂತರ ಅವರು ಹೋಗ್ಬಿಡ್ತಾರೆ. ಅಂದರೆ ಅಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ನಿಮಗೆ ಮತ ಬೇಕಾ, ಆವಾಗ ಬರ್ತಾರೆ ಹೋಗ್ತಾರೆ, ಜನರ ಕೈಗೆ ಸಿಗ್ತಾ ಇಲ್ಲ ಅನ್ನೋದು. ಇನ್ನು ನಗರದಲ್ಲಿ 24 ತಾಸು ಶುದ್ಧ ಕುಡಿಯುವ ನೀರಿನ ಪೂರೈಕೆ ಇಲ್ಲ, ಅದು ಕೂಡ ಸಮಸ್ಯೆ ಇದೆ. ಗದಗ ಜಿಲ್ಲೆಯ ಹಲವು ಭಾಗಗಳಲ್ಲಿ ಅಭಿವೃದ್ಧಿ ಕ್ಷೀಣತೆ ಇದೆ. ಸೊ ಇದೆಲ್ಲವೂ ಕೂಡ ಸಮಸ್ಯೆ ಇದೆ. ಸೊ ಇದೆಲ್ಲದರ ನಡುವೆ ಇದನ್ನು ಪ್ಲಸ್ ಮಾಡ್ಕೊಳ್ಳೋದು ಹೇಗೆ? ಈಗ ಈ ಎಲ್ಲ ಮೈನಸ್ ನೋಡಿದ ಮೇಲೆ ಅವ್ರು ಅಂದ್ಕೊಳ್ಬಹುದು ಇದೆಲ್ಲವೂ ಕೂಡ ನಾವು ಸರಿ ಮಾಡ್ತೀವಿ ಅಂತೇಳಿ. ಬಟ್ ಹಾಗಲ್ಲಲ್ಲ, ಮತದಾರರು ಕೂಡ ಜಾಣರು ಇರ್ತಾರೆ. ಸಾಕಷ್ಟು ಸಮಸ್ಯೆ ಇದೆ ಸರ್. ಈಗಾಗಲೇ ನಾವು ನೋಡ್ದಂಗೆ 4 ನದಿಗಳಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅದು ಜನರಿಗೆ ತಲುಪ್ತಾ ಇಲ್ಲ. ಜೊತೆಗೆ ಅಲ್ಲಿರುವಂಥ ಜನ ಗೂಳೆ ಹೋಗ್ತಿದ್ದಾರೆ. ಸೊ ಇದೆಲ್ಲ ಹಿನ್ನಡೆ ಯಾರಿಗಾಗತ್ತೆ? BJPಗಾಗತ್ತಾ, ಕಾಂಗ್ರೆಸ್ಗಾಗತ್ತಾ? ಈ ಗುಳೆ ಹೋಗೋದು ಇವಾಗಲ್ಲ, ಇದು ಹಿಂದೆನೂ ಇತ್ತು. ಓಕೆ, ಹಿಂದೆ BJPನ 3 ಸರ್ತಿ ಆಯ್ಕೆ ಮಾಡಿದಾಗೂ ಈ ಗುಳೆ ಹೋಗೋದಿತ್ತು. ಅವಾಗೂ ಸಹಿತ ಈ ನದಿ ಸಮಸ್ಯೆ ಇತ್ತು, ಅವಾಗೂ ಅಭಿವೃದ್ಧಿ ಆಗಿರಲಿಲ್ಲ. ಆ ಮತಕ್ಷೇತ್ರದ್ದು ಭಾಳ ವಿಚಿತ್ರವಾದಂಥ ಮನಸ್ಥಿತಿ. ನೀವು ಸುಮ್ಮನೆ ಗಮನಿಸ್ತಾ ಹೋಗಿ ನೀವು. ಯಾಕೆಂತಂದರೆ 2013ರಲ್ಲಿ ಇದೇ ರೀತಿಯಾಗಿ 7 ಕಾಂಗ್ರೆಸ್ ಇತ್ತು, 1 BJP ಇತ್ತು 2013ರಲ್ಲಿ. 2014ರಲ್ಲಿ ಲೋಕಸಭೆ ಎಲೆಕ್ಷನ್ ಬಂತು, ಆಯಿತಾ? ಸೊ ಇದೇ ರೀತಿ ಅಷ್ಟೊಂದು ಕಾಂಗ್ರೆಸ್ ಸೀಟುಗಳು ಇತ್ತಲ್ವಾ, ಲೋಕಸಭೆಯಲ್ಲಿ ಗ್ಯಾರಂಟಿಯಾಗಿ BJP ಸೋಲುತ್ತೆ ಅಂತ ಎಲ್ಲರೂ ಒಂದು ಅಂದ್ಕೊಂಡಿದ್ರ. ಅಲ್ಲಿ ಆಗಿದ್ದೇನು? BJP ಗೆದ್ದೋಯ್ತು. ಒಂದೇ ವರ್ಷ 2013ರಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಆಗಿತ್ತು, ಆಯ್ಕೆ ಆಗಿತ್ತು. ಆದರೆ ಒಂದೇ ಒಂದು ವರ್ಷದಲ್ಲಿ ಲೋಕಸಭೆ ಎಲೆಕ್ಷನ್ ಬಂದಾಗ ಇಡೀ ಕಾಂಗ್ರೆಸ್ ಸೋತು ಅಲ್ಲಿ ಏನಾಗಿತ್ತು, BJP ಗೆದ್ದು ಹೋಗ್ಬಿಟ್ಟಿತ್ತು. ಇದು ಯೋಚನೆ ಮಾಡಿ ನೀವು, ಅದು ಯಾವ ರೀತಿಯಾದಂಥ ಬೆಳವಣಿಗೆಗಳು ಅಲ್ಲಿ ಆಗ್ತವೆ ಅಂತ. ಎಷ್ಟೋ ಸರ್ತಿಯಲ್ಲಿ ಹಿಂದುಳಿದ ಒಂದು ಈ ಕ್ಷೇತ್ರಗಳು ಏನು ಹೇಳ್ತೀರಿ ನೀವು, ಹಿಂದುಳಿದ ಮತಕ್ಷೇತ್ರಗಳು ಏನು ಹೇಳ್ತೀರಲ್ಲ, ಅವರು ಏನು ಜಾನ್ರ್ ಏನಂತಿರೋ ಗೊತ್ತಿಲ್ಲ. ಲೋಕಸಭೆ ಎಲೆಕ್ಷನ್ ಒಂದು ಬೇರೆ ರಿಸಲ್ಟ್ ಕೊಡ್ತಾರೆ, ವಿಧಾನಸಭೆ ಎಲೆಕ್ಷನ್ ಒಂದು ಬೇರೆ ರಿಸಲ್ಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಹಾಗೆ ಆಗ್ತಾ ಬಂದಿದೆ, ಆಯಿತಾ? ಅವರು ಎರಡನ್ನೂ ಕಂಪೇರ್ ಮಾಡೋದೇ ಇಲ್ಲ. ಅಲ್ಲಿ ಏನು ಮಾಡ್ಬೇಕು, ಮೋದಿ ಅಂತೇಳ್ಬಿಟ್ಟು ಒಂದು ಸರ್ತಿ ಏನು ಮಾಡ್ತಾರೆ, ಎಲ್ಲರೂ ಲೋಕಸಭೆಗೆ ಎಲೆಕ್ಷನ್ ಕೊಡ್ತಾರೆ. ಈ ಸರ್ತಿಯೂ ಸಹಿತ ಮೋದಿ ಫ್ಯಾಕ್ಟರ್ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿರ್ತಕ್ಕಂಥ ಬೊಮ್ಮಾಯಿಯವರ ಗೆಲುವು ಮತ್ತು ಸೋಲು ನಿರ್ಧಾರ ಆಗುತ್ತೆ. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸ್ವಲ್ಪ ಅವರ ಪ್ರಭಾವ ಕಡಿಮೆ ಆಗಿದೆ.
ಮೋದಿಯವರ ಪ್ರಭಾವ ಮೊದಲಿದ್ದಷ್ಟು ಇಲ್ಲ. ಆಮೇಲೆ ನೀವು ನೋಡಿದಷ್ಟು ಹಲವಾರು ನ್ಯೂನ್ಯತೆಗಳಿದ್ದಾವೆ. ಆಮೇಲೆ ಈ ಸರ್ತಿ ಒಳ ಏಟುಗಳು ಜಾತಿಯವರೇ ಒಳ ಏಟುಗಳನ್ನ ಕೊಡ್ತಾರೆ. ಈ ಸರ್ತಿ ಬೇರೆಯವರಲ್ಲ, ಅವರವರ ಜಾತಿ ಜನಾಂಗದವರೇ ಒಳ ಏಟು ಕೊಡ್ತಾರೆ. ಇವುಗಳೆಲ್ಲವನ್ನು ನೀವು ಗಮನಿಸ್ತಾ ಹೋದರೆ ಈ ಒಂದು ಕ್ಷೇತ್ರ ಇದೆಯಲ್ಲ, ಇಡೀ 28 ಮತಕ್ಷೇತ್ರಗಳಿದೆಯಲ್ಲ, ಅದರೊಳಗೆ ಒಂದು ಸ್ವಲ್ಪ ವಿಕ್ಷಿಪ್ತ ಆಗಿರ್ತಕ್ಕಂಥ ಮತಕ್ಷೇತ್ರ ಇದು. ಅದನ್ನು ನೀವು 2013 ಎಲ್ಲ ಚುನಾವಣೆಗಳನ್ನು ಗಮನಿಸ್ತಾ ಬನ್ನಿ, ನೀವು ಗೊತ್ತಾಗುತ್ತೆ. ಈಗ ಈ ಸಮಸ್ಯೆಗಳನ್ನು ನೋಡಿದಾಗ ಅಥವಾ ಇನ್ನೂ ಕೆಲಸ ಆಗಬೇಕು ಆಗಿಲ್ಲ, ಸೊ ಈ ಬಾರಿ ಮತದಾರರು ಏನಾದರೂ ಬದಲಾವಣೆ ಬಯಸ್ತಾರೆ ಅಂದರೆ ನಮ್ಮ ಕ್ಷೇತ್ರನೇ ಅಭಿವೃದ್ಧಿ ಆಗಬೇಕು, ನಮ್ಮ ದೇಶ ಮುಖ್ಯ ಅಲ್ಲ ಅಂತೇಳಿ ಆ ರೀತಿಯ ಮನಸ್ಥಿತಿಯಿಂದ ಮತದ ಚಲಾಯಿಸಬಹುದು, ಅಥವಾ ನಮಗೆ ದೇಶದ ಪ್ರಧಾನಿ ಯಾರಾಗಬೇಕು ಅದ್ರ ಮೇಲೆ ಹೋಗಬಹುದು ಅಂತೇಳಿ ಈ ಲೆಕ್ಕಾಚಾರವನ್ನು ನೋಡಿದಾಗ ಹೇಮಂತ್, ಈ ಬಾರಿ ಒಂದಷ್ಟು ಬದಲಾವಣೆಯನ್ನು ಜನ ಬಯಸಿದ್ದಾರೆ. ಯಾಕಂದರೆ ನಿರಂತರವಾಗಿ ಶಿವಕುಮಾರ್ ಉದಾಸಿ ಮತ್ತು ಉದಾಸಿ ಅವ್ರ ಕುಟುಂಬಕ್ಕೆ ಅವಕಾಶವನ್ನು ಕೊಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅಷ್ಟೇನು ಅಭಿವೃದ್ಧಿಯನ್ನು ಕಂಡಿಲ್ಲ. ಬಿ ಜೆ ಪಿಯನ್ನು ನಿರಂತರವಾಗಿ ಬೆಂಬಲಿಸಿದ್ದಾರೆ. ಕಳೆದ ಈಗಾಗಲೇ ಶಶಿ ಅವರು ಉಲ್ಲೇಖ ಮಾಡಿದಂತೆ 2013 ಸಿನಾರಿ ಇರ್ಬೋದು, ಮತ್ತು 2018 ಸಿನಾರಿ ಇರ್ಬೋದು, ಮತ್ತು 2023 ಚುನಾವಣೆ ವಿಧಾನಸಭೆ ಚುನಾವಣೆಯ ಸಿನಾರಿಗಳು ಬದಲಾವಣೆ ಆದರೂ ಸಹ 2024 ಚುನಾವಣೆ, ಅದೇ ರೀತಿ 2019 ಚುನಾವಣೆಗಳನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾನು ಈಗಾಗಲೇ ಮೊದಲೇ ಉಲ್ಲೇಖ ಮಾಡಿದ್ದೆ ಆದಂತೆ ಗಡ್ಡದೇವರ ಮಠವನ್ನು ಹೊರತುಪಡಿಸಿ ಅಥವಾ ಗಡ್ಡದೇವರ ಮಠ ಆ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ವ್ಯಕ್ತಿಗೂ ಒಂದು ಚುನಾವಣೆಗೆ ಆತನ ಪರ್ಸನಲ್ ಕ್ಯಾರೆಕ್ಟರ್ ಸಹ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಆ ಒಂದು ಕ್ಷೇತ್ರಕ್ಕೆ ಆತನ ಒಂದು ಕಾಂಟ್ರಿಬ್ಯೂಷನ್ ಏನು ಅಥವಾ ಅವನ ಪರಿಚಯ ಏನು ಅಂತಂತ. ಆನಂದ ಗಡ್ಡದೇವರ ಮಠದವರು ಇಡೀ ಒಂದು ಕ್ಷೇತ್ರಕ್ಕೆ ಈಗ ಹೊಸದಾಗಿ ಪರಿಚಯ ಮಾಡ್ಕೊಳ್ಬೇಕಾಗಿದೆ. ಆದರೆ ಪಕ್ಷವನ್ನು ಹೊರತುಪಡಿಸಿ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ ಇದೆ. ಹಾಗಾಗಿ ಪಕ್ಷದ ಮೂಲಕ ಅವ್ರನ್ನ ಪರಿಚಯ ಮಾಡಿಕೊಂಡು ಜನರನ್ನು ತಲುಪಿ ಅದನ್ನು ಮತಗಳಾಗಿ ಪರಿವರ್ತನೆ ಮಾಡಿಕೊಂಡು ಪಕ್ಷವನ್ನು ಅಭ್ಯರ್ಥಿಯಾಗಿ ಗೆಲ್ಲುವಂಥ ಒಂದು ಚಾಕಚಕ್ಯತೆಯನ್ನು ಅವರು ರೂಢಿಸ್ಕೋಬೇಕಾಗತ್ತೆ. ಆನಂದ ಗಡ್ಡದೇವರ ಮಠದವ್ರಿಗೆ ಆ ಒಂದು ಕೆಪಾಸಿಟಿ ಇದೆಯಾ ಅಂತ ಅನ್ನೋದ್ರೆ ಈ ಒಂದು ಚುನಾವಣೆಯಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಆದರೆ ಈಗಾಗಲೇ ಉಲ್ಲೇಖ ಮಾಡಿದಂತೆ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರೋ ಕಾರಣಕ್ಕೋಸ್ಕರ ಈ ಬಾರಿ ಗ್ಯಾರಂಟಿ ಸ್ಕೀಮ್ಗಳು ಒಂದಷ್ಟು ವರ್ಕೌಟ್ ಆಗಬಹುದು ಅಂತ ಅನ್ನೋದು. ಎರಡನೇದಾಗಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಬಿಜೆಪಿನ ಒಂದಷ್ಟು ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ. ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ 3 ಬಾರಿ ನಿರಂತರವಾಗಿ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕಂತ ಒಂದು ಆತಂಕ ಇದೆ. ಇನ್ನು ಮೂರನೇ ವಿಷಯ ಅಂತಂದ್ರೆ ನೆಹರು ಓಲೇಕರ್ ಇರ್ಬೋದು, ಅದೇ ರೀತಿ ಹಿಂದೆ ಸಚಿವರಾಗಿಂತ BC ಪಾಟೀಲ್ ಇರ್ಬೋದು, ಇವರಿಬ್ಬರೂ ಸಹ ನಮಗೊಂದು ಅವಕಾಶ ಬೇಕಿತ್ತು, ಅಭ್ಯರ್ಥಿಗಳಿಗೆ ಬದಲಾವಣೆಯನ್ನು ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನು ಇಟ್ಕೊಂಡ್ರು. BC ಪಾಟೀಲ್ ನಾನು ಆಗಲೇ ಅಭ್ಯರ್ಥಿ, ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ನಂತರ ನಾನೇ ಈ ಬಾರಿ ಈ ಲೋಕಸಭಾ ಅಭ್ಯರ್ಥಿ ಅಂತ ಅನ್ನೋದನ್ನ ಬಿಂಬಿಸ್ಕೊಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದರ ಪಕ್ಷ ಅವ್ರಿಗೆ ಅವಕಾಶವನ್ನು ಕೊಡಲಿಲ್ಲ. ಇನ್ನು ಈಶ್ವರಪ್ಪನವರ ಫ್ಯಾಕ್ಟರಿ ಇಲ್ಲಿ ವರ್ಕೌಟ್ ಆಗ್ತಿದೆ. ಅವ್ರಿಗೆ ಟಿಕೆಟ್, ಅವ್ರ ಮಗನಿಗೆ ಟಿಕೆಟ್ನ ಕೊಡಲಿಲ್ಲ. ಕಳೆದ 2 ವರ್ಷದ ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದು ಆತಂಕನಿದೆ, ಅಥವಾ ಟಿಕೆಟ್ ಸಿಗದೇ ಇರುವಂಥ ಬೇಸರ ಈ ಬಾರಿ ಚುನಾವಣೆ ಫ್ಯಾಕ್ಟರಿ ಕೆಲಸ ಮಾಡಬಹುದು. ಆದರೆ ನಾನು ಇಲ್ಲಿ ಒಂದು ಉಲ್ಲೇಖ ಮಾಡಬೇಕಾಗತ್ತೆ. ಈಶ್ವರಪ್ಪನವರು ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಸಿಗಲ್ಲ ಅಂತ ಬೇಸರವನ್ನು ತೋಡಿಕೊಂಡು ಅವರ ಮಗನನ್ನು ಒಂದು ವೇಳೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿಳಿಸಿದ್ದೆ ಆದಲ್ಲಿ ನಿಮಗೆ ಕಾಂಗ್ರೆಸ್ಗೆ ಇನ್ನಷ್ಟು ಪ್ಲಸ್ ಆಗ್ಬೋದಾಗಿತ್ತು, ಬಿಜೆಪಿಗೆ ಮೈನಸ್ ಆಗ್ತಾ ಇತ್ತು. ಅದ್ರ ಬದಲಾಗಿ ಈಶ್ವರಪ್ಪನವರು ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಆ ಸಿಟ್ಟನ್ನು ತೆಗೆದುಕೊಂಡಾಗಿ ಶಿವಮೊಗ್ಗ ಕ್ಷೇತ್ರಕ್ಕೆ ಹಾಕಿದ್ದಾರೆ. ತಮ್ಮ ಮಗನಿಗೆ ಅವಕಾಶ ಸಿಗದೇ ಇರೋ ಚಿಂತೆ ಇಲ್ಲ ಅಂತ ಅನ್ನೋದು. ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಇನ್ನು ಈಶ್ವರಪ್ಪನವರು ಬಸವರಾಜ ಬೊಮ್ಮಾಯಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರ ಅಂತ ಅನುಮಾನಕ್ಕೆ ಕಾರಣವಾಗ್ತಿದೆ. ಶಶಿ ಅವರು ಉಲ್ಲೇಖ ಮಾಡಿದ್ರು ಈ ಕುರುಮ ಮತಗಳು ಈ ಬಾರಿ ಸ್ಪ್ಲಿಟ್ ಆಗ್ಬೋದು ಈಶ್ವರಪ್ಪನ ಫ್ಯಾಕ್ಟರಿನ ಕಾರಣಕ್ಕೋಸ್ಕರ ಅಂತ. ಅದರ ಸಿದ್ದರಾಮಯ್ಯನವ್ರ ಫ್ಯಾಕ್ಟರಿಯಿಂದ ಕುರುಮ ಮತಗಳು ಇನ್ನಷ್ಟು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ಗೆ ಬೀಳಬಹುದು. ಅದರ ಸಿದ್ದರಾಮಯ್ಯನವರು ಈ ಒಂದು ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ ಅಂದಮೇಲೆ ಈ ಅಭ್ಯರ್ಥಿ ಗೆಲುವು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ನಾವು ಹಿನ್ನಡೆ ಹೋಗ್ಬೇಕಾಗುತ್ತೆ. ಅಂದ್ರೆ ಹಿನ್ನಡೆ ನೋಟ ಯಾವ ರೀತಿ ಆಗಿತ್ತು ಅಂದ್ರೆ ಸಂಸತ್ ಕ್ಷೇತ್ರದ ಹಿನ್ನಡೆ ನೋಟ ಹೇಗಿತ್ತು ಅಂದ್ರೆ 2009ರಿಂದ ಇಲ್ಲಿಯ ತನಕ ಕೆಲಸ ಕಾರ್ಯಗಳು ಹೇಗಿದೆ, ಜೊತೆಗೆ ಯಾರೆಲ್ಲ ಅಧಿಕಾರಕ್ಕೆ ಬಂದಿದ್ದಾರೆ, ಅವರು ಎಷ್ಟು ಮತಗಳಿಂದ ಗೆದ್ದಿದ್ದಾರೆ, ಅದನ್ನು ಒಂದ್ಸಲ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಶಿವಕುಮಾರ್ ಉದಾಸಿ ಬಿಜೆಪಿಯಿಂದ 87,920 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಇನ್ನು ಕಾಂಗ್ರೆಸ್ ಪಕ್ಷದ ಸಲೀಂ ಅಹಮದ್ ವಿರುದ್ಧ ಜಯವನ್ನ ಬಾರಿಸಿದ್ರು. ಸೊ ಇನ್ನು 2013 ನೋಡಿ, 2013 ಚುನಾವಣೆ ಅಂತ ನೋಡಿದಾಗ ಅಲ್ಲಿ ಕೂಡ ಬಿಜೆಪಿ ಗೆಲುವಾಗತ್ತೆ. ಶಿವಕುಮಾರ್ ಉದಾಸಿ ಅವರು ಕೂಡ ಗೆಲುವನ್ನು ಬಾರಿಸ್ತಾರೆ. ಅಲ್ಲಿ 87,571 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಲೀಂ ಅಹಮದ್ ವಿರುದ್ಧ ಜಯವನ್ನು ಬಾರಿಸ್ತಾರೆ. ಇನ್ನು 2019 ಚುನಾವಣೆ ಅಂತ ನೋಡಿದಾಗ ಶಿವಕುಮಾರ್ ಉದಾಸಿ ಅವರು ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ನೋಡಿ 1,40,882 ಮತಗಳ ಅಂತರದಿಂದ ವಿಜಯ ಪತಾಕೆಯನ್ನು ಹಾರಿಸ್ತಾರೆ. ಅಲ್ಲಿ ಕಾಂಗ್ರೆಸ್ ಕಡೆಯಿಂದ DR ಪಾಟೀಲ್ ವಿರುದ್ಧ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಅಂದರೆ ಇಲ್ಲಿ ಸತತವಾಗಿ ಬಿಜೆಪಿ
ಗೆಲುವನ್ನು ಸಾಧಿಸ್ತಾ ಇರುವಂಥದ್ದು. ಸೊ ಈ ಬಾರಿ ಅದು ಹಾಗೆ ಆಗಬಹುದು ಅಥವಾ ಆಗದೆ ಇರಬಹುದು. ಸೊ ನೋಡಬೇಕಾಗತ್ತೆ ಮತದಾರರ ಮನಸ್ಸಲ್ಲಿ ಏನಿದೆ ಅಂತೇಳಿ. ಇನ್ನು 2024 ಚುನಾವಣೆಯನ್ನು ನೋಡಿದಾಗ ಅಂದರೆ ಈಗ ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಈಗ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಆನಂದ ಸ್ವಾಮಿ ಗಡ್ಡದೇವರ ಮಠ ಕಾಂಗ್ರೆಸ್ ಕಡೆಯಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಈಗ ಇಬ್ಬರಿಗೂ ಕೂಡ ಚಾಲೆಂಜ್ ಅಂತೂ ಇದ್ದೇ ಇದೆ. ಸೊ ಈ ಹಿಂದೆ ನೋಡಿದಾಗ ಈಗ ಈ ಹಿಂದೆ ನೋಡಿದಾಗ ಬಿಜೆಪಿಯ ಭದ್ರಕೋಟೆ ಈ ಬಾರಿ ಛಿದ್ರ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಕಾಂಗ್ರೆಸ್ಗೆ ಇದೆ. ಇಲ್ಲಿ ಈ ಆನಂದ್ ಸ್ವಾಮಿ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋದು ಯೋಚನೆ ಮಾಡಿ ನೀವು. ಯಾಕೆ ಅಂತಂದರೆ ಶಿರಹಟ್ಟಿ ಇದೆ ಅಲ್ವಾ, ಅದು ಈ ಸಾರ್ತಿ ಅಲ್ಲಿ ಮಾತ್ರ ಕಾಂಗ್ರೆಸ್ ಸೋತಿದೆ. ಓಕೆ ಓಕೆ, ಎಲ್ಲ ಕಡೆಗೂ ಸಹಿತ ಕಾಂಗ್ರೆಸ್ ಗೆದ್ದಿದೆ 7 ಮತಕ್ಷೇತ್ರದಲ್ಲಿ. ಈ ಶಿರಹಟ್ಟಿಯಲ್ಲಿ ಮಾತ್ರ ಸೋತಿದೆ. ಇವರು ಶಿರಹಟ್ಟಿಯವರು ಯಾರು, ಆನಂದ್ ಗಡದೇವ್ರ ಮಠ ಅವರು ಶಿರಹಟ್ಟಿಯವರು. ಶಿರಹಟ್ಟಿಯಲ್ಲಿ ಎಲ್ಲಿ ಹಿನ್ನಡೆ ಆಗಿದೆಯೋ ಅಲ್ಲಿ ಮುನ್ನಡೆ ತರಬೇಕಾಗಿದೆ. ಬೇರೆ ಮತಕ್ಷೇತ್ರದಲ್ಲಿ ಹೇಗೂ ಕಾಂಗ್ರೆಸ್ನೆಲ್ಲ ಸಂಬಂಧಪಟ್ಟಂಥ MLAಗಳಿದ್ದಾರೆ. ಆದ್ದರಿಂದ ಶಿರಹಟ್ಟಿಯಲ್ಲಿ ಮತ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕಾದಾಗ ಅಲ್ಲಿರ್ತಕ್ಕಂಥ ಒಬ್ಬ ಲೋಕಲ್ ವ್ಯಕ್ತಿ ಕೊಡಬೇಕಾಗಿದೆ. ಅವರೇನು ಆನಂದ್ ಸ್ವಾಮಿಗಳೇನು ಹೊಸಬರಲ್ಲ ಆ ಮತಕ್ಷೇತ್ರಕ್ಕೆ. ಯಾಕೆಂದ್ರೆ ಅವ್ರ ತಂದೆಯವರು 2 ಸರ್ತಿಯೂ ಸಹಿತ ಅಲ್ಲಿ MLA ಆಗಿದ್ರು. ಅಲ್ಲಿ ಅವ್ರ ತಂದೆಯವರು ಅಂತ ಅವ್ರದೇ ಆದಂಥ ಒಂದು ಪ್ರಭಾವ ಇದೆ. ಸೊ ಆದ್ದರಿಂದ ಶಿರಹಟ್ಟಿಯನ್ನು ನಾವು ಕವರ್ ಮಾಡಿದರೆ ಮುಖ್ಯವಾಗಿ ಬೇರೆ ಬೇರೆದನ್ನೆಲ್ಲನೂ ಸಹಿತ ಜೊತೆ ಸೇರಿಸಿಕೊಂಡು ಗೆಲುವು ಸಾಧ್ಯ ಇದೆ ಅನ್ನುವುದು ಇವು ಕಾಂಗ್ರೆಸ್ಸಿನ ಲೆಕ್ಕಾಚಾರವಾಗಿದೆ. ಸೊ ಆದ್ದರಿಂದ ಈಗ ಆನಂದ ಸ್ವಾಮಿ ಅವರು ಇಲ್ಲಿ ಹೆಚ್ಚಾಗಿ ನೀವು ಹಿಂದಿನದೆಲ್ಲಾಗ ನಾವು ಗಮನಿಸಿದರೆ ಇಲ್ಲಿ ಉಮೇದುವಾರರಿಗಿಂತ ಹೆಚ್ಚಾಗಿ ನಮ್ಮ ಪಕ್ಷಗಳೇ ಅಲ್ಲಿ ಮುಖ್ಯ ಆಗ್ತವೆ. ಹಿಂದ್ಗಡೆ ಉದಾಸಿಯನ್ನು ಅಂತ ದೊಡ್ಡ ಪ್ರಭಾವಶಾಲಿಯಾಗಿರ್ತಕ್ಕಂಥ ಅಲ್ಲಾದರೂ 3 ಸರ್ತಿ ಯಾಕೆ ಆಯ್ಕೆ ಮಾಡಿದ್ರು ಅಂತಂದರೆ 3 ಸರ್ತಿಯೂ ಸಹಿತ ಮೋದಿ ಅಲೆ ಇತ್ತು ಅಲ್ಲೇ. ಸೊ ಆದ್ದರಿಂದ ಅಂದರೆ ಅಲೆಯಲ್ಲಿ ಅವರು ತೇಲ್ಕೊಂಡ್ಬಂದ್ರು. ಇವಾಗ ಕಡಿಮೆ ಆಗಿದೆ, ಪ್ರಭಾವ ಕಡಿಮೆ ಆಗಿದೆ. ಆಮೇಲೆ ಈ ಬಾಂಡ್ ಹಗರಣ, ಆ ಹಗರಣ, ಈ ಹಗರಣಗಳಿಂದಾಗಿ ಜನ ಅಷ್ಟೊಂದು ಹುಚ್ಚರಲ್ಲ ಸರ್. ಅವರು ಯೋಚನೆ ಮಾಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಸೊ ಆದ್ದರಿಂದ ಇವನ್ ನಿಮಗೆ ನಿನ್ನೆ ನಮ್ಮ ಭೈರಪ್ಪನವರು BJPಯ ದೊಡ್ಡ RSS ದೊಡ್ಡ ಸಮರ್ಥಕರು ಆಯ್ತಾ, ಭೈರಪ್ಪನವರೇ ಹೇಳಿದ್ದಾರೆ ಈ ಸರ್ತಿ BJP ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಸಿಕ್ಕೋದಿಲ್ಲ. ಅದರ ಅರ್ಥ ಏನು ಅಂತಂದರೆ ಇಲ್ಲಿ ಈ ಸಾರ್ತಿ BJP ಹಿನ್ನಡೆ ಆಗುವ ಎಲ್ಲ ಚಾನ್ಸಸ್ಗಳು ಇದ್ದಾವೆ ಅನ್ನುವುದಾಗಿದೆ. ಆದ್ದರಿಂದ ಈ ಹಾವೇರಿ ಮತಕ್ಷೇತ್ರವೂ ಸಹಿತ ಇಲ್ಲಿವರೆಗೂ ಅಲ್ಲಿ ಸೋಲಿರಲಿಲ್ಲ. ಎಲ್ಲಿವರೆಗೂ ಆ ಒಂದು ಮತಕ್ಷೇತ್ರ ಯಾವಾಗಿಂದ ಹುಟ್ಟಿತೋ 2008ರಿಂದ ಅವತ್ತಿಂದ ಇವತ್ತಿನವರೆಗೂ ಸಹಿತ BJPಯಲ್ಲಿ ಸೋತಿದ್ದೇ ಇಲ್ಲ. ನೀವು ಹೇಳಿದಾಗ ಒಂದು ಭದ್ರಕೋಟೆ ಆಗಿತ್ತು. ಆದರೆ ಈ ಸರ್ತಿ ಅದು ಛಿದ್ರ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಸೊ ಆದ್ದರಿಂದ ಅಲ್ಲಿ ಜನ ಅಭಿವೃದ್ಧಿ ನೋಡ್ತಾ ಇಲ್ಲ, ಗೊತ್ತಾಯ್ತಾ. ಮೊದಲು ಪಕ್ಷವನ್ನು ನೋಡ್ತಾ ಇದ್ರು, ಉಮೇದುವಾರನ್ನು ನೋಡ್ತಾ ಇರಲಿಲ್ಲ. ಆದರೆ ಈ ಸಾರ್ತಿ ಅಲ್ಲಿ ಇರ್ತಕ್ಕಂಥ ಒಂದು ಸಿನಾರಿಯೋ ತುಂಬ ಒಂದು ಸ್ವಲ್ಪ ಬದಲಾಗಿದೆ. ಈ ಸಾರ್ತಿ ಬೊಮ್ಮಾಯಿ ಅವರಿಗೆ ಬಹಳ ಕಷ್ಟ ಇದೆ ಮತ್ತು ಅಲ್ಲಿ ತುಂಬ ಫೈಟಿಂಗ್ ಇದೆ. ಸೊ ಇವುಗಳನ್ನು ನೀವು ಗಮನಿಸ್ತಾ ಹೋಗಬೇಕು. ಆಮೇಲೆ ಆಕಸ್ಮಿಕವಾಗಿ ಇವ್ರು ಗೆಲ್ಲಿ ಸೋಲಿ ಮೊದಲನೇದಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ. ಯಾಕೆ ಅದು ಹಿಂದುಳಿದ ಪ್ರದೇಶ, ಉತ್ತರ ಕರ್ನಾಟಕದ ಭಾಗಗಳು ಹಿಂದುಳಿದಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಇಲ್ಲ ಸರ್. ಕಾರ್ಖಾನೆಗಳಿಲ್ಲ ಅಲ್ಲಿ ಜನ ಯಾಕೆ ಗುಳೆ ಹೋಗ್ತಾ ಇದ್ದಾರೆ, ಅಲ್ಲಿ ಕೆಲಸ ಇಲ್ಲ, ಅಲ್ಲಿರೋ ಲೋಕಲ್ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಕಾಳಜಿ ಇಲ್ಲ. ಉದಾಸಿ ಅವರು 3 ಸರ್ತಿ ಅಂದರೆ 15 ವರ್ಷ ಅಲ್ಲಿ MP ಆಗಿದ್ರು ಸಹಿತ ಏನನ್ನು ಮಾಡಿದ್ದಾರೆ? ಅವ್ರು ಕೇಳಿದ್ರೆ ಒಂದು ಹೆದ್ದಾರಿ ತೋರಿಸ್ತಾರೆ ಸರ್, ನೋಡಿ ಹೆದ್ದಾರಿ ಮಾಡಿದೀವಿ ಅಂತ. ಹೆದ್ದಾರಿ ಮಾಡೋದು 6 ಕಡೆ 10 ಕಡೆ ಟೋಲ್ ಹಾಕ್ಬಿಡೋದು. ಈ ಹೆದ್ದಾರಿ ಅನ್ನೋ ಅಭಿವೃದ್ಧಿ ಇದೆಯಲ್ಲ ಅದು ಇನ್ನೇನೂ ಇಲ್ಲ, ಉಸೂಲಾತಿ ಕೇಂದ್ರ ಅದು ಅಷ್ಟೇ. ಇದನ್ನ ಮಾತ್ರ ಹೇಳ್ತಾ ಇದ್ದಾರೆ. ಹಿನ್ನೋಟ ನೋಡಿದಾಗ ಅಥವಾ ಅಲ್ಲಿಂದ 2009ರಿಂದ ಇಲ್ಲಿಯ ತನಕ ನೋಡಿದಾಗ ಈಗ ಅಭ್ಯರ್ಥಿಗಳು ಅಂದರೆ ರಾಜಕೀಯ ನಾಯಕರು ಯಾವ ಆಧಾರದ ಮೇಲೆ ವೋಟಿಂಗ್ ಕೇಳಬಹುದು ಅಂತೇಳಿ ಅಂದರೆ ಈ ಕಾಂಗ್ರೆಸ್ ಕಡೆ ಅಂತ ಬಂದಾಗ ಕಾಂಗ್ರೆಸ್ನ ಗ್ಯಾರಂಟಿ ನೋಡಿ ವೋಟ್ ಕೇಳ್ತಾರಾ ಅಥವಾ ಮೋದಿ ಅಲೆ ನೋಡಿ ವೋಟ್ ಕೇಳ್ತಾರಾ ಅಂತೇಳಿ BJP ಕಡೆ? ನಾನು BJP ಮತ್ತು ಕಾಂಗ್ರೆಸ್ ಎರಡನ್ನೂ ಸಹ ಉಲ್ಲೇಖ ಮಾಡಬೇಕಾಗತ್ತೆ. ನಾನು ಕಳೆದ ಬಾರಿ ಈ ಒಂದು ವಿಷಯ ಉಲ್ಲೇಖ ಮಾಡಿದ್ದೇವೆ. ಈ ಬಾರಿನೂ ಸಹ ಚುನಾವಣೆಯಲ್ಲಿ ನಿಮಗೆ ಅಜೆಂಡಾಗಳು ಅಥವಾ ಅಭಿವೃದ್ಧಿಯ ವಿಚಾರಗಳನ್ನು ಯಾರೂ ಸಹ ಪ್ರಸ್ತಾಪ ಮಾಡೋದಿಲ್ಲ. ಅಜೆಂಡಾಗಳನ್ನು ಸೆಟ್ ಮಾಡ್ಕೊಡ್ತಾರೆ, ಭಾವನಾತ್ಮಕ ವಿಷಯಗಳಿರ್ಬೋದು ಮತ್ತು ಅಭಿವೃದ್ಧಿ ವಿಚಾರಗಳು. ಕಾಂಗ್ರೆಸ್ನವರು ಪದೇ ಹೇಳ್ತಾರೆ, ಅವರೂ ಸಹ ಚುನಾವಣೆ ಸಂದರ್ಭದಲ್ಲಿ ಅಭಿವೃದ್ಧಿ ಅಂತ ನಾವು ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಆದರೆ ಅವರು ಸಹ ಅಭಿವೃದ್ಧಿ ವಿಷಯವನ್ನು ಚರ್ಚೆ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ನಾವು ಅಭಿವೃದ್ಧಿಯನ್ನು ಹೇಗೆ ಅವರು ಪರಿಗಣಿಸ್ತಾರೆ ಅಂತ ಅನ್ನೋ ಪ್ರಶ್ನೆಯೂ ಸಹ ಉದ್ಭವಿಸುತ್ತೆ. ಇನ್ನು ಎರಡನೇದಾಗಿ ಈ ಬಾರಿನೂ ಸಹ ನೀವು ಅಭ್ಯರ್ಥಿಗಳನ್ನು ವಿಚಾರ ತೆಗೆದುಕೊಂಡ್ರೆ ಅಭ್ಯರ್ಥಿಗಳ ಒಂದು ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ವಿಷಯನೂ ಸಹ ಬರ್ತದೆ. ನಾನೀಗಾಗಲೇ ಹೇಳ್ತಾ ಇದ್ವಿ, ಬಸವರಾಜ ಬೊಮ್ಮಾಯಿ ವಿಷಯವನ್ನು ಉಲ್ಲೇಖ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಸಚಿವರಾಗಿದ್ದು ಮುಖ್ಯಮಂತ್ರಿ ಆಗಿದ್ದು ಸಹ
ಅವರು ಮಾಜಿ ಮುಖ್ಯಮಂತ್ರಿ, ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದರೂ ಸಹ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿನ ಸಾಕಷ್ಟು ಮಾಡ್ಬೋದಾಯಿತು, ಮಾಡಲಿಲ್ಲ. ಚುನಾವಣೆಗಳಲ್ಲಿ ಈ ಒಂದು ವಿಷಯಗಳು ಅಜೆಂಡಾ ಆಗೋದೇ ಇಲ್ಲ. ಅದು ಇದು ತುಂಬ ದುರಂತದ ವಿಷಯ. ಮಾಧ್ಯಮಗಳು ಸಹ ಚರ್ಚೆಗೆ ಬರ್ತವೆ. ಅಭಿವೃದ್ಧಿ ವಿಷಯನ ಚರ್ಚೆಗೆ ಕೈಗೆತ್ಕೊಳ್ಳೋಣ, ಅಭಿವೃದ್ಧಿ ವಿಷಯ ಎಲ್ಲಿ ಅಭಿವೃದ್ಧಿ ಚರ್ಚೆ ಕೈಗೆತ್ಕೊಳ್ತಾರೆ, ಯಾವ ಅಭಿವೃದ್ಧಿ ಚರ್ಚೆನ ಕೈಗೆತ್ಕೊಳ್ತಾರೆ, ಯಾವ ಸಮಸ್ಯೆಗಳನ್ನು ಯಾರು ಅಡ್ರೆಸ್ ಮಾಡ್ತಾರೆ. ರಾಜ್ಯದಲ್ಲಿರುವಂಥ ಸರ್ಕಾರಗಳು ಸಹ ಅಡ್ರೆಸ್ ಮಾಡೋದಿಲ್ಲ, ಕೇಂದ್ರದಲ್ಲಿರುವಂಥ ಸರ್ಕಾರಗಳು ಅಡ್ರೆಸ್ ಮಾಡೋದಿಲ್ಲ. ಶಶಿ ಅವರು ಉಲ್ಲೇಖ ಮಾಡಿದ ಕೆಲವೊಂದು ಸಂದರ್ಭದಲ್ಲಿ ಕೇಳಿದ್ರೆ ನಾವು ಅಭಿವೃದ್ಧಿನ ಮಾಡಿದ್ದೇವೆ, ಯಾವುದಾದ್ರು ಒಂದು ಪ್ರಮುಖವಾದಂಥ ಒಂದು ಹೆದ್ದಾರಿಯನ್ನು, ಪ್ರಮುಖವಾದಂಥ ಒಂದು ಯೋಜನೆಯನ್ನು ಅಥವಾ ಏರ್ಪೋರ್ಟನ್ನು ಅಥವಾ ರೈಲ್ವೆ ಯೋಜನೆ ಕನೆಕ್ಟಿವಿಟಿಯನ್ನು ಯಾವುದನ್ನು ಒಂದನ್ನು ತೋರಿಸಿ ಸಮಗ್ರ ಅಭಿವೃದ್ಧಿಯನ್ನು ನಾವು ಪರಿಕಲ್ಪನೆಯನ್ನು ಪ್ರದರ್ಶನ ಮಾಡ್ತಾರೆ. ಹೌದು, ಸಮಗ್ರ ಅಭಿವೃದ್ಧಿ ಆಗಬೇಕಾಗತ್ತೆ. ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಒಂದು ರಾಜ್ಯ ಹೆದ್ದಾರಿ ಇರ್ಬೋದು, ಅಥವಾ ಒಂದು ಬಂದರು ಇರ್ಬೋದು, ಒಂದು ಏರ್ಪೋರ್ಟ್ ಇರ್ಬೋದು, ಅಭಿವೃದ್ಧಿಗೆ ಪೂರಕವಾಗಿರ್ತವೆ. ಅದೇ ಅಭಿವೃದ್ಧಿ ಅಲ್ಲ. ಈಗ ಅಲ್ಲಿನ ನೀವು ಉಲ್ಲೇಖ ಮಾಡ್ತಾ ಇದ್ರಿ, ಬ್ಯಾಡಗಿ ಮೆಣಸಿನಕಾಯಿ ವಿಚಾರ ಉಲ್ಲೇಖ ಮಾಡ್ತಾ ಇದ್ರಿ, ಹತ್ತಿಯನ್ನು ಉಲ್ಲೇಖ ಮಾಡ್ತೀರಿ. ಅಲ್ಲಿ ಹತ್ತಿ ಜಾಸ್ತಿ ಬೆಳೀತಾರೆ, ಬ್ಯಾಡಗಿ ಮೆಣಸಿಗೆ ಬೆಳೆಸ್ತಾರೆ, ಕಡಲೆಕಾಯಿನ ಬೆಳೀತಾರೆ, ನೆಲಗಡಲೆ ಎಲ್ಲ ಇನ್ನು ಹಸಿ ಕಡಲೆನ ಬೆಳೀತಾರೆ. ಇದನ್ನ ಆ ಸಂದರ್ಭದಲ್ಲಿ ಬೆಳೆದಂಥ ಬೆಳೆಗೆ ಸರಿಯಾದ ಸೂಕ್ತವಂತ ಬೆಂಬಲ ಬೆಳೆಯುತ್ತೆ. ಈಗ ವಿಚಿತ್ರ ಅಂತಂದರೆ ಹಾವೇರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಬಾಗಲಕೋಟೆಯನ್ನು ತಂದು ಸಚಿವರನ್ನ ಹಾಕಿದ್ದಾರೆ. ಅಲ್ಲಿ ಅಭಿವೃದ್ಧಿಗೆ ಅವರು ಯಾವ ಥರ ಕಾಂಟ್ರಿಬ್ಯೂಷನ್ ಕೊಡುವಂಥ ಸಾಧ್ಯತೆ ಇದೆ? ಹಿಂದೆ ಇದ್ದಂಥ ಸಚಿವರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ 2013-18 ಅವಧಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರು. ಅವ್ರಿಗೆ ಈ ಒಂದು ಜಿಲ್ಲೆಯ ಇಂಟ್ರೆಸ್ಟ್ ಯಾಕೆ ಬೇಕಾಗ್ತದೆ? ಅವ್ರದಂತ ಕೇವಲ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಬರ್ತಾರೆ, ರಾಜಕೀಯ ಬಳಸ್ತಾರೆ, ಅಥವಾ ಹಣವನ್ನು ಖರ್ಚು ಮಾಡ್ತಾರೆ, ತಮ್ಮ ಅಧಿಕಾರನ ಬಳಸ್ಕೋತಾರೆ, ಅಭ್ಯರ್ಥಿನ ಗೆಲ್ಲಿಸ್ತಾರೆ, ಅಥವಾ ಸೋತ ನಂತರ ಆ ಕಡೆ ತಲೆನೂ ಹಾಕೋದಿಲ್ಲ. ಒಂದು ವೇಳೆ ಸೋತ ನಂತರನೂ ಸಹ ಆ ಕ್ಷೇತ್ರಕ್ಕೆ ನಾವ್ಯಾಕೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಅನ್ನೋ ಬಗ್ಗೆ ಬರ್ತಾರೆ. ಕೇಂದ್ರದಲ್ಲಿ ಈಗ ನಾವು ಉಲ್ಲೇಖ ಮಾಡ್ತಾ ಇದ್ವಿ, ಕೇಂದ್ರದಲ್ಲಿ ರಾಜ್ಯದಿಂದ ಅತಿ ಹೆಚ್ಚು ಅನುದಾನವನ್ನು ಅಥವಾ 4.25 ಲಕ್ಷ ಕೋಟಿ ರೂಪಾಯಿ ರಾಜ್ಯದಲ್ಲಿ ತೆರಿಗೆ ಹೋಗುತ್ತೆ, ರಾಜ್ಯಕ್ಕೆ ಅನುದಾನ ಬರೋದಿಲ್ಲ. ಹಾಗಾಗಿ ನಾವು ಅಭಿವೃದ್ಧಿ ಮಾಡೋ ವಿಷಯದಲ್ಲಿ ನಾವು ಕಾಂಟ್ರಿಬ್ಯೂಷನ್ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಬರ್ತದೆ. ಈಗ ನಾವು ಶಶಿ ಅವರು ಉಲ್ಲೇಖ ಮಾಡ್ತೀವಿ ಅಂತ, ಅಥವಾ ರಾಷ್ಟ್ರೀಯ ಹೆದ್ದಾರಿ ಉಲ್ಲೇಖ ಮಾಡಿದ್ರಿ. ರಾಷ್ಟ್ರೀಯ ಹೆದ್ದಾರಿ ಉಲ್ಲೇಖ ಮಾಡಿದ್ರೆ ರಾಜ್ಯದ ನಾವು ಏನು ಜಾಗವನ್ನು ಬಿಟ್ಟುಕೊಡ್ತೇವೆ, ಲ್ಯಾಂಡ್ ಎಕ್ವಿಷನ್ಗೆ ನಮ್ಮ ರಾಜ್ಯ ಸರ್ಕಾರ 50% ಶೇರನ್ನು ಕೊಡ್ತದೆ. ರೈಲ್ವೆ ಯೋಜನೆಗಳಿಗೆ ನಮ್ಮ ಸರ್ಕಾರ ಲ್ಯಾಂಡ್ ಎಕ್ವಿಷನ್ ಮಾಡಿ ನಾವು ಅನುದಾನವನ್ನು ಬಿಟ್ಟುಕೊಡ್ತೇವೆ. ಅದ್ರ ಜೊತೆಗೆ ಬೇರೆ ಬೇರೆ ಏನು ಏರ್ಪೋರ್ಟ್ ಮಾಡೋದಿರ್ಬೋದು ಅಥವಾ ಬೇರೆ ಯಾವುದೇ ಕೈಗಾರಿಕೆ ಮಾಡಿದ್ರು ಸಹ ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ವಿಷನ್ ಮಾಡಿಕೊಡ್ತದೆ. ಅದ್ರ ಜೊತೆಗೆ 50% ಕಾಸ್ಟ್ ಶೇರಿಂಗ್ ಸಹ ರಾಜ್ಯ ಸರ್ಕಾರ ಮಾಡ್ತವೆ. ಆದರೆ ಕೇಂದ್ರ ಸರ್ಕಾರಗಳು ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ರಾಜ್ಯಗಳಿಗೆ ಅಗತ್ಯ ಇರುವಂತಹ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡುವಂಥ ನಿಷ್ಠೆಯನ್ನು ಮಾಡಬೇಕಾಗುತ್ತೆ. ಆದರೆ ಇಲ್ಲೂ ರಾಜ್ಯ ಸರ್ಕಾರವೂ ಸಹ ಪಾತ್ರಗಳಿವೆ. ಯಾಕಂದ್ರೆ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಹೀಗಾಗಿ ನಾವು ಈ ಒಂದು ವಿಷಯದಲ್ಲಿ, ಅಭಿವೃದ್ಧಿ ವಿಷಯದಲ್ಲಿ ನಾವು ತೆಗೆದುಕೊಂಡ್ರೆ ಸಾಕಷ್ಟು ಚರ್ಚೆಗಳು ಆಗಬೇಕು. ಮತ್ತು ಆ ಒಂದು ನಿಟ್ಟಿನಲ್ಲಿ ರಾಜ್ಯದ ಸಂಸದರು, ಈಗ ಬಿಜೆಪಿ 25 ಜನ ಸಂಸದರಿದ್ದಾರೆ, ಇನ್ಕ್ಲೂಡಿಂಗ್ ಸುಮಲತಾ ಸೇರಿಸಿದ್ರೆ ಅಷ್ಟು ಜನ ಸೇರಿಕೊಂಡು ರಾಜ್ಯಕ್ಕೆ ದೊಡ್ಡ ಮಟ್ಟದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೋದಾಗಿತ್ತು. ಆದರೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ. ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದ ಆಯ್ಕೆಯಾಗಿ ಏನು ಹಣಕಾಸು ಸಚಿವರಾಗಿದ್ದಾರೆ, ಅವರು ಸಹ ಕೊಡ್ಬೋದಾಗಿತ್ತು. ಅವರು ಯಾವಂಥ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿಲ್ಲ. ಪ್ರಹ್ಲಾದ್ ಜೋಶಿ ಅವರು ದೊಡ್ಡ ಖಾತೆಯಲ್ಲಿದ್ದಾರೆ, ರಾಜ್ಯಕ್ಕೆ ಯಾವುದೇ ಅಂತ ಮಹತ್ವದ ಯೋಜನೆ ತರಿಸಲಿಲ್ಲ. ರಾಜೀವ್ ಚಂದ್ರಶೇಖರ್ ಅವರು ITBT ಸಚಿವರಾಗಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಇತ್ತು, ಅವರು ಸಹ ಮಾಡಲಿಲ್ಲ. ಈ ರೀತಿಯಾಗಿ ನಾವು ತೆಗೆದುಕೊಂಡ್ರೆ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವಿಷಯಗಳು, ಅಭಿವೃದ್ಧಿ ವಿಷಯಗಳು ಚರ್ಚೆಗೆ ಬರ್ತವೆ. ಆದರೆ ಚುನಾವಣೆ ಆದ ನಂತರ ಸಂಪೂರ್ಣವಾಗಿ ಕಡೆಗಣನೆ ಆಗ್ತವೆ. ಅದಾದ ನಂತರ ರಾಜಕೀಯ, ಧರ್ಮ, ಬೇರೆ ಬೇರೆ ವಿಷಯಗಳು ಮುಂಚೂಣಿಗೆ ಬರ್ತವೆ. ಆ ಮೂಲಕ ಜನರನ್ನ ಮಂಕರನ್ನು ಮಾಡ್ತಾರೆ. ಹೀಗಾಗಿ ಚುನಾವಣೆ ಮತ್ತು ರಾಜಕೀಯ, ಅಭಿವೃದ್ಧಿ ಈ ಮೂರು ಸಹ ಒಂದಕ್ಕೊಂದು ಸಂಬಂಧ ಇಲ್ಲದ ವಿಚಾರಗಳಾಗಿ ಈಗ ಒಂದು ಚುನಾವಣೆಗೆ ಬಂದಿವೆ. ಹೀಗಾಗಿ ಮುಂದಿನ ದಿನಗಳಾದರೂ ಸಹ ಜನರು ಅಥವಾ ವಿದ್ಯಾವಂತರಾಗ್ತಿರುವಂಥ ಜನರು ಯಾಕೆ ನಾವು ಮತವನ್ನು ಚಲಾವಣೆ ಮಾಡಬೇಕು, ಈ ಅಭ್ಯರ್ಥಿಯನ್ನು ಯಾಕೆ ಆಯ್ಕೆ ಮಾಡಬೇಕು, ಆಯ್ಕೆ ಮಾಡಿದ್ರೆ ಅವರಿಂದ ಏನು ನಮ್ಗೆ ಕಾಂಟ್ರಿಬ್ಯೂಷನ್ ಬರ್ತದೆ ಅಂತ ಅನ್ನೋದ್ರ ಬಗ್ಗೆ ಅವರು ಪ್ರಶ್ನೆಯನ್ನು ಮಾಡುವ ಮೂಲಕ ಅವ್ರನ್ನ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಜನರು ಸಹ ಎಚ್ಚೆತ್ತುಕೊಳ್ಳುವಂಥ ಅನಿವಾರ್ಯತೆ ಇದೆ. ಇದರ ಜೊತೆಗೆ ಜಾತಿ ಲೆಕ್ಕಾಚಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಜಾತಿವಾರು ಪ್ರಾಬಲ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಯಾಕೆ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜಾತಿವಾರು ಲೆಕ್ಕಾಚಾರ ಯಾವ ರೀತಿಯಾಗಿ ಇದೆ, ಎಷ್ಟು ಮತಗಳು ಇದಾವೆ ಅನ್ನೋದನ್ನ. ನೋಡಿ, ಜಾತಿವಾರು ಪ್ರಾಬಲ್ಯ ಅಂತ ನೋಡಿದಾಗ ಕ್ಷೇತ್ರದಲ್ಲಿ ಅಹಿಂದ ಮತಗಳ ಒಗ್ಗಟ್ಟು ಇದೆ. ಇನ್ನು ಎರಡನೇದು ಮಹಿಳೆಯರ ಮೇಲೆ ಗ್ಯಾರಂಟಿಗಳ ಪ್ರಭಾವ. ಸೊ ಇದು ಕೂಡ ಪ್ಲಸ್ ಪಾಯಿಂಟು. ಇನ್ನು ಕ್ಷೇತ್ರದ ಲಿಂಗಾಯತ ಮತ ವಿಭಜನೆ ಸಾಧ್ಯತೆ ಇರುತ್ತೆ. ಇನ್ನು ಬಹಳ ಮುಖ್ಯವಾಗಿ CAA ಜೊತೆಗೆ ಹಿಜಾಬ್, ಆಜಾನ್ ವಿಚಾರದಲ್ಲಿ ಬೊಮ್ಮಾಯಿ ನಿರ್ಧಾರಕ್ಕೆ ಮುಸ್ಲಿಮರು ಮುನಿಸಿಕೊಂಡಿದ್ದಾರೆ. ಇನ್ನು ಈಶ್ವರಪ್ಪ ಕುಟುಂಬ ಕಡೆಗಣನೆಯಿಂದ ಕಾಂಗ್ರೆಸ್ನತ್ತ ಕುರುಬ ಸಮುದಾಯದ ಚಿತ್ತ ಇರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಬಂಜಾರ ಸಮುದಾಯದ ಮೀಸಲಾತಿ ವಿಚಾರದಲ್ಲಿ BJP ಕಡೆಗಣನೆ. ಸೊ ಇದೆಲ್ಲವೂ ಕೂಡ ಗೊತ್ತಿರುತ್ತೆ, ಅದೆಲ್ಲವನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೆಲ್ಲವೂ ಕೂಡ ಗೊತ್ತಿರುತ್ತೆ ಏನೆಲ್ಲ ಮಾಡಿದ್ರು ಅಂತೇಳಿ. ಇನ್ನು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬಗ್ಗೆ ಬೊಮ್ಮಾಯಿ ನಡೆಗೆ ಬೇಸರ ಇದೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇದು
ಎಲ್ಲೋ ಒಂದು ಕಡೆ ಸಹಜವಾಗಿ ಬಿಜೆಪಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ ಈ ರೀತಿಯ ಯೋಚನೆ ಮಾಡಿದ್ರೆ. ಇನ್ನು ಬಹಳ ಮುಖ್ಯವಾಗಿ ಜಾತಿವಾರು ಲೆಕ್ಕಾಚಾರ ಹೇಗಿರುತ್ತೆ ಅಂದರೆ ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತೇಳಿ ನೋಡಿ. ಲಿಂಗಾಯತರು 6.80 ಲಕ್ಷ ಮತದಾರರಿದ್ದಾರೆ ಲಿಂಗಾಯತರು. ಇನ್ನು ಮುಸ್ಲಿಂ ಅಂತ ಬಂದಾಗ ಹತ್ತತ್ರ 3 ಲಕ್ಷ 2.95. ಇನ್ನು ಕುರುಬರು 2,70,000 ಅಂದರೆ 2,70,000 ಜನ. ಇನ್ನು ದಲಿತರು 3,25,000 ಜನ ಇದ್ದಾರೆ. ಇನ್ನು ಗಂಗಾಮತ ಅಂತೇಳಿ 50,000 ಇದ್ದಾರೆ. ಇನ್ನು ಬ್ರಾಹ್ಮಣ 45,000. ಇನ್ನು ಮರಾಠ 45,000. ಇತರೆ ಅಂತ ಬಂದಾಗ 1.5 ಲಕ್ಷ. ಈ ರೀತಿಯ ಜಾತಿಯ ಲೆಕ್ಕಾಚಾರ ಇದೆ. ಸೊ ಇಲ್ಲಿ ನೋಡಿದಾಗ ಅಂದರೆ ಜಾತಿವಾರು ಪ್ರಾಬಲ್ಯ ಅಥವಾ ಲೆಕ್ಕಾಚಾರ ನೋಡಿದಾಗ ಇಲ್ಲಿ ಬಿಜೆಪಿಗೆ -ಪಾಯಿಂಟ್ ಅಂತೂ ಜಾಸ್ತಿ ಇದೆ ಸರ್. ಎಸ್ ಸರ್, ಇದನ್ನೆಲ್ಲ ನೋಡಿದಾಗ ಇಲ್ಲಿ ಈ ಜಾತಿ ಲೆಕ್ಕಾಚಾರ ನೋಡಿದಾಗ ಸಹಜವಾಗಿ ಅವರು ಎಡವಟ್ಟು ಮಾಡಿಕೊಂಡಿರುವಂಥದ್ದು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನೋಡಿದಾಗ ಬಿಜೆಪಿಗೆ -ಪಾಯಿಂಟ್ ಕಾಣ್ತಾ ಇದೆ. ಹೇಗೆ ಅದೇ ಮುಂದುವರಿಬಹುದು? ಇದೇ ಜಾತಿವಾರ ಲೆಕ್ಕಾಚಾರನು ಕಳೆದ ಸರ್ತಿನೂ ಇತ್ತಲ್ವಾ, ಅದ್ರ ಹಿಂದೆನೂ ಅದೇ ಇತ್ತಲ್ವಾ, ಆದ್ರೂ ಸಹಿತ ಬಿಜೆಪಿ ಅಧಿಕಾರಕ್ಕೆ ಬಂತಲ್ವಾ ಅಲ್ಲಿ, ಅರ್ಥ ಆಯ್ತಾ? ಸೊ ಜಾತಿವಾರ ಲೆಕ್ಕಾಚಾರಕ್ಕಿಂತನೂ ಜಾತಿಯ ಒಳಯೇಟುಗಳನ್ನ ಎಲ್ಲಿ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಜಾತಿ ಎಲ್ಲಿ ಒಳಯೇಟು ಕೊಡುತ್ತೆ ಇದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಯೋಚನೆ ಮಾಡಿ, ಈ ಸಾರ್ತಿ ಬೊಮ್ಮಾಯಿ ಅವರಿಗೆ ಆಯ್ತಾ, ಆ ಕಡೆ ಓಲೇಕಾರರಿಂದ, ಈ ಕಡೆ BC ಪಾಟೀಲ್ರಿಂದ, ಆ ಕಡೆ ಈಶ್ವರಪ್ಪರಿಂದ, ಈ ಕಡೆ ಶೆಟ್ಟರ್ರಿಂದಲೂ ಸಹಿತ, ಯಾಕೆ ಶೆಟ್ಟರ್ ಅಭಿಮಾನಿಗಳು ಇದ್ದಾರೆ ಅಲ್ಲೇ, ಅರ್ಥ ಆಯ್ತಾ? ಶೆಟ್ಟರ್ ಅವರಿಂದ ಅಂದರೆ ಇವರೆಲ್ಲರೂ ಸಹಿತ ಹೇಗಾದರೂ ಮಾಡಿ ಅವರನ್ನು, ಯಾಕೆಂದರೆ ಇವರೆಲ್ಲರಿಗೂ ಸಹಿತ ತಳಮಳ ಇದೆ, ಸಿಟ್ಟಿದೆ, ಹೈಕಮಾಂಡು ನಮಗೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಇದೆ. ಆದ್ದರಿಂದ ಹೈಕಮಾಂಡ್ ಆಯ್ಕೆ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರನ್ನು ಸೋಲಿಸಿದರೆ ಹೈಕಮಾಂಡ್ ತಪ್ಪು ನಿರ್ಧಾರ ಅಂತ ಹೇಳ್ಬಿಟ್ಟು ಸಾಬೀತುಪಡಿಸಬೇಕಾಗಿದೆ. ಆದ್ದರಿಂದ ಒಳಯೇಟುಗಳು ಏನಿದಾವಲ್ಲ ಇವುಗಳು ಹೆಚ್ಚಾಗಿದ್ದಾವೆ. ಅದೇ ರೀತಿಯಾಗಿ ನೀವು ಆನಂದ ಸ್ವಾಮಿ ಅವರು ಲೆಕ್ಕಾಚಾರ ಹಾಕಿದರೆ ಅಲ್ಲಿ ಅವ್ರಿಗೆ ವಿರೋಧಗಳಿಲ್ಲ. ಯಾಕಂದರೆ ಇರೋದು ಏನು ಅಂತಾರೆ, HK ಪಾಟೀಲ್ ಅವ್ರನ್ನ ನಿಂತ್ಕೊಳ್ಳಿ ಅಂತ ಕಾಡಿ ಬೇಡಿದ್ರು ಸಹಿತ ಅವ್ರು ಹೇಳಿದರು, ನಾವು ರಾಜಕೀಯ ಬಿಟ್ಟು ನಾವು ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಅವರು. ಸೊ ಆದ್ದರಿಂದ ಅಲ್ಲಿ ಅವರಿಗೆ ಪ್ರತಿರೋಧ ಆಗಿರಲಿ, ಒಳಯೇಟುಗಳಾಗಿ ಯಾವುದೂ ಇಲ್ಲ. ಆದರೆ ಇಲ್ಲಿ ಇದೆ. ಸ್ಟ್ರಾಟಜಿ ಮಾಡಿದ್ರೆ ಕಾಂಗ್ರೆಸ್ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ರಿ. ಅಲ್ಲ, ಸ್ಟ್ರಾಟಜಿ ಅಲ್ಲ, ಅಲ್ಲಿ ಕಾಂಪಿಟೇಟರ್ಸ್ ಇಲ್ಲ ಸರ್, ಅಲ್ಲಿ ಕಾಂಪಿಟೇಟರ್ಸ್ ಜಾಸ್ತಿ ಇಲ್ಲ. ಸೊ ಆದ್ದರಿಂದ ಇಲ್ಲಿ ನೋಡಿದ್ರೆ BC ಪಾಟೀಲ್ರು ಈ ಗ್ಯಾರಂಟಿ ಹೇಳ್ತೀನಿ ಕೇಳಿ, ಅವರು BC ಪಾಟೀಲ್ರು ಕುದಿತಾ ಇದ್ದಾರೆ ತಕ ಅಂತ ಹೇಳ್ಬಿಟ್ಟು. ಆದ್ದರಿಂದ ಈ ಒಳಯೇಟುಗಳಿದ್ದಾವಲ್ಲ, ನೀವು ಇವರು ಹೇಳಿದಾಗೆ ಆ ಬೊಮ್ಮಾಯಿ ಅವರು ಅಂದರಿಕಿ ಮಂಚವಾಡೋ ಥರ ಇಷ್ಟು ದಿವಸ ಬಂದರು, ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಬಂದರು. ಆದರೆ ಈ ರೀತಿ ಈ ಸಾರ್ತಿ ಭಿನ್ನವಾದಂಥ ಒಂದು ಸಿನಾರಿಯೋ ಇದೆ. ಸೊ ಆದ್ದರಿಂದ ಜಾತಿ ಲೆಕ್ಕಾಚಾರದಲ್ಲಿಯೂ ಸಹಿತ ಅವ್ರು ಹಿನ್ನಡೆ ಆಗುತ್ತೆ. ಆಮೇಲೆ ಇಲ್ಲಿರ್ತಕ್ಕಂಥ ಅವ್ರ ಜೊತೆಗಿರ್ತಕ್ಕಂಥವ್ರು ಏನಿದಾರಲ್ಲ ಅವ್ರ ಲೆಕ್ಕಾಚಾರದಲ್ಲೂ ಹಿನ್ನಡೆ ಆಗುತ್ತೆ. ಸೊ ಇದು ಆಮೇಲೆ ಈ ಸತಿ ಮೋದಿ ಪ್ರಭಾವವೂ ಅಲ್ಲಿ ಕೆಲಸ ಮಾಡೋದಿಲ್ಲ. ಅಭಿವೃದ್ಧಿ ಅನ್ನೋದು 0, ಹಿಂದೆನೂ ಇರಲಿಲ್ಲ, ಇವತ್ತು ಇರಲಿಲ್ಲ, ಮುಂದೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಅಲ್ಲಿರ್ತಕ್ಕಂಥ ಏನು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಪ್ರತಿನಿಧಿಗಳು, ಅವರು ಲೋಕಸಭೆಯಲ್ಲಿ ಅಥವಾ ಸಂಸತ್ನಲ್ಲಿ ಒಂದಕ್ಷರ ಮಾತಾಡಲಿಲ್ಲ. ಒಂದು ಸಾರ್ತಿನೂ ಸಹಿತ ಅಲ್ಲಿ ರಾಜ್ಯದ ಸಮಸ್ಯೆಯನ್ನು ಹೇಳ್ಕೊಳ್ಳಿಲ್ಲ. ಸೊ ಇದೆಲ್ಲವೂ ಸಹಿತ ಜನರ ಮನಸ್ಸಲ್ಲಿ ಇದೆ. ಆದ್ದರಿಂದ ಈ ಸಾರ್ತಿ ಅವರು ರಿಸಲ್ಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮತಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಅನ್ನೋದು ನಮ್ಮ ನಿಜವಾಗಿಯೂ ನಮ್ಮ ಅನಿಸಿಕೆ ಆಗಿದೆ ಈ ಸರ್ತಿ. ಎಸ್ ರಾಜಪ್ಪ ಅವರು, ಈಗ ಲಿಂಗಾಯತ ಮತಗಳು ಹೆಚ್ಚಿದಾವೆ ಅನ್ನೋದು ಗೊತ್ತಿದೆ, ಬಟ್ ಇಬ್ಬರು ಅಭ್ಯರ್ಥಿಗಳು ಲಿಂಗಾಯತರೆ. ಸೊ ಹಾಗಾಗಿ ಇಲ್ಲಿ ಡಿವೈಡ್ ಆದರೆ ಹೇಗಿರ್ಬೋದು ಅಂತೇಳಿ, ಈ ಬಾರಿ ಎಲೆಕ್ಷನ್ ಹೇಗಿರ್ಬೋದು ಅಂತೇಳಿ ಕ್ವಿಕ್ ಆಗಿ ಹೇಳೋಣ. ಹೇಮಂತ್, ಇಲ್ಲಿ ಲಿಂಗಾಯತ ಅಂತ ಅನ್ನೋದು ಈಗ ಅಲ್ಲಿ ಒಂದು ವಿಚಿತ್ರ ಸನ್ನಿವೇಶವನ್ನು ತುಂಬ ನಿರಂತರ ಬಂದಿದೆ. CM ಉದಾಸಿ ಅವರಿದ್ದಾಗಲೂ ಅವರು ಲಿಂಗಾಯತರೆ, ಶಿವಕುಮಾರ್ ಉದಾಸಿ ಬಂದಲ್ಲೂ ಅವರು ಲಿಂಗಾಯತರೆ, ಬಸವರಾಜ ಬೊಮ್ಮಾಯಿದೇವರು ಲಿಂಗಾಯತರೆ ಮತ್ತು ಆನಂದ್ ಗಡ್ದೇವರು ಬಂದಾಗಲೂ ಲಿಂಗಾಯತರೆ. ಈಗ ಎಲ್ಲರೂ ಸಹ ಲಿಂಗಾಯತರೆ ಆಗಿದ್ದಾರೆ. ಅಲ್ಲಿ ಪರ್ಯಾಯ ಅಭ್ಯರ್ಥಿಗಳನ್ನ ಹಾಕಿ ಅಂತ ಹಿಂದಿನ ತುಂಬ ದಿನ ಕೂಗಿತ್ತು. ವಿಶೇಷವಾಗಿ ಕುರುಬ ಸಮುದಾಯದವ್ರನ್ನ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಅನ್ನೋದು ಆ ಒಂದು ಕೂಗಿತ್ತು. SC STಗಳು ಯಾರೋ ಒಬ್ಬರನ್ನ ಚಾನ್ಸ್ ಕೊಡಿ ಅಂತ ನಾವು ಡಿಮ್ಯಾಂಡ್ ಇತ್ತು. ಆದರೆ ಜನರಲ್ ಆಗಿರೋ ಕಾರಣಕ್ಕೋಸ್ಕರ ಯಾರೂ ಸಹ ಕಂಟೆಸ್ಟ್ ಮಾಡೋದಿಲ್ಲ. ಮೂರನೇದಾಗಿ ರಾಜಕೀಯ ಪ್ರಾಬಲ್ಯ ಮತ್ತು ಆರ್ಥಿಕ ಪ್ರಾಬಲ್ಯ. ನೀವು ಎಲ್ಲದನ್ನೂ ಸಹ ನಾವು ಏನೆಲ್ಲ ಕೂಡಿ ಕಳೆದು ಲೆಕ್ಕ ಹಾಕೊಂಡ್ರೂ ಸಹ ಅಂತಿಮವಾಗಿ ಬರುವಂಥದ್ದು ಚುನಾವಣೆಗೆ ಎಷ್ಟು ಖರ್ಚು ಮಾಡ್ತಾರೆ, ಅವ್ರು ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಜನರನ್ನು ಅವ್ರು ಪರ್ಚೇಸ್ ಮಾಡ್ಬೋದು, ಮತಗಳನ್ನು ಪರ್ಚೇಸ್ ಮಾಡೋದನ್ನು ಸೇರೋದಂತ ಹೇಳ್ತಿದ್ರಿ. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗ ನಾವು BC ಪಾಟೀಲ್ ಉಲ್ಲೇಖ ಮಾಡೋದು ಸಹ ಅವರು ಸಹ ಒಂದು ಸಮುದಾಯಕ್ಕೆ ಏನು ಲಿಂಗಾಯತರ ಆಗ್ತಾರೆ. ಇನ್ನು ಉಳಿದಂತೆ ಈಶ್ವರಪ್ಪನವ್ರನ್ನ ಕೆಡದ ಕುರುಬ ಸಮುದಾಯವನ್ನು ನೆಚ್ಕೊಂಡು, ಜೊತೆಗೆ ಈಶ್ವರಪ್ಪನವರು BJP ಮತಗಳನ್ನು ಸಹ ನೆಚ್ಕೊಂಡಿದ್ರು.
ಏನು ಮೇಲ್ವರ್ಗ ಸಮುದಾಯ ಏನಂತೋ ಆ ಮತಗಳು ಸಹ ನಮಗೆ ಬರ್ಬೋದು, ಹಾಗೆ ನಾವು ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿತ್ತು ಅಂತ ಲೆಕ್ಕಾಚಾರವನ್ನು ಈಶ್ವರಪ್ಪನ ಹಾಕ್ಕೊಂಡಿದ್ರು. ಹಿಂದೆ ಕಾಂಗ್ರೆಸ್ನವರು ಏನು ಸಲೀಂ ಅಹಮದನ್ನು ಕಂಟೆಸ್ಟ್ ಮಾಡಿದಾಗ ಅಲ್ಪಸಂಖ್ಯಾತ ಮತಗಳ ಜೊತೆಗೆ SC SCಗಳು ಮತ್ತು OBCಗಳು ವೋಟ್ ಕನ್ಸಾಲಿಡೇಷನ್ ಆಗಿ ನಮಗೆ ಮತಗಳಾಗಿ ಪರಿವರ್ತನೆ ಆಗ್ಬೋದು, ಅದು ನಮಗೆ ಅಭ್ಯರ್ಥಿ ಗೆಲುವಿಗೆ ಸಹಕಾರ ಆಗ್ಬೋದು ಅಂತ. ಅಂದರೆ ಒಬ್ಬೊಬ್ಬರ ಥಿಂಕಿಂಗು ಒಬ್ಬೊಬ್ಬರ ಲೆಕ್ಕಾಚಾರಗಳು ಬೇರೆ ಬೇರೆ ಬರ್ತವೆ. ಹಾಗಾಗಿ ಈ ಬಾರಿ ನೀವೆಲ್ಲರೂ ಸಹ ಲಿಂಗಾಯತ ಮತಗಳನ್ನೇ ತೆಗೆದುಕೊಂಡಿದ್ದೆ ಆದಲ್ಲಿ ನೀವು ಲಿಂಗಾಯತ ಮತಗಳ ಜೊತೆಗೆ ಇತರ ಮತಗಳನ್ನ ಯಾರು ತೆಗೆದುಕೊಳ್ತಾರೆ ಅವರು ನಿರ್ಣಾಯಕ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ಕುರುಬರು ಮತ್ತು ಮುಸ್ಲಿಂ ಸಮುದಾಯಗಳು ಇವೆರಡೂ ಸಹ ಕನ್ಸಾಲಿಡೇಟ್ ಆಗಿ ಯಾರಿಗೆ ಮತಗಳನ್ನು ಚಲಾವಣೆ ಮಾಡ್ತಾರೆ ಈ ಬಾರಿ ಅವರಿಗೆ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ನೋದು. ಈ ಬಾರಿ ಕುರುಬರಿಗೆ ಮತ್ತು ಲಿಂಗಾಯತ ಎರಡು ಮತಗಳು ಸಹ ಆನಂದಗಡ್ಡ ದೇವರ ಮಠದವರಿಗೆ ಬೀಳುವಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಮತ್ತು ಯಾಕಂದರೆ ಅಭ್ಯರ್ಥಿ ಹೊಸಬರಾಗಿದ್ದಾರೆ, ಕ್ಷೇತ್ರ ಹೊಸದಾಗಿದೆ, ವ್ಯಕ್ತಿ ಹೊಸಬರಿದ್ದಾರೆ, ಕಾಂಗ್ರೆಸ್ನ ಒಂದಷ್ಟು ಗ್ಯಾರಂಟಿ ಸ್ಕೀಮ್ಗಳು ಪ್ರಭಾವ ಬೀರುತ್ತವೆ. ಈ ಕಾರಣಕ್ಕೋಸ್ಕರ ಆನಂದಗಡ್ಡ ದೇವರ ಮಠಕ್ಕೆ ಈ ಬಾರಿ ಈ ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗಬಹುದು. ಒಂದು ವೇಳೆ ವರ್ಕೌಟ್ ಆಗಿದ್ದೆ ಅದರಲ್ಲಿ ಆನಂದಗಡ್ಡ ದೇವರ ಮಠಕ್ಕೆ ಚಾನ್ಸ್ ಸಿಗುತ್ತೆ. ಒಂದು ವೇಳೆ ಈ ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗದೇ ಲಿಂಗಾಯತ ಮತಗಳು, ಗಂಗಮತ ಮತಗಳು, ಬ್ರಾಹ್ಮಣ ಮತಗಳು, ಮರಾಠ ಮತಗಳು ಮತ್ತು ಇತರ ಮತಗಳು ಕನ್ಸಾಲಿಡೇಷನ್ ಆಗಿದ್ದೇ ಆದಲ್ಲಿ, ಒಂದು ವೇಳೆ ನಾವು ಜಾತಿಯನ್ನು ಸಮೀಕರಣ ಮಾಡೋಣ ಲೆಕ್ಕಾಚಾರ ತೆಗೆದುಕೊಂಡಿದ್ದೆ ಆದಲ್ಲಿ ಅದು ಬಸವರಾಜ ಬೊಮ್ಮಾಯಿಗೆ ಏನು ಪಾಸಿಟಿವ್ ಆಗ್ಬೋದು. ಆದರೆ ಈ ಸರಿ ಅಭ್ಯರ್ಥಿಯನ್ನ ಅಥವಾ BJPಯನ್ನು ಬದಲಾವಣೆ ಮಾಡಬೇಕು ಅಂತ ಥಿಂಕಿಂಗ್ ಇರುವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇರೋ ಕಾರಣಕ್ಕೋಸ್ಕರ BJP ಆಂತರ್ಯದಲ್ಲಿ ಒಂದಷ್ಟು ಗೊಂದಲಗಳಿರೋ ಕಾರಣಕ್ಕೋಸ್ಕರ ಆ ಗೊಂದಲಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವಾಗದಿರೋ ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಬಾರಿ ಹೊಡೆತ ಬೀಳುವಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಆನಂದಗಡ್ಡ ದೇವರ ಮಠಕ್ಕೆ ಒಂದು ಚಾನ್ಸಸ್ ಇದೆ. ಅದನ್ನು ಯಾವ ಥರ ಬಳಸ್ಕೊಡ್ತಾರೆ ಅಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಇಬ್ರು ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಹಾವೇರಿ ಲೋಕಸಭಾ ಕ್ಷೇತ್ರ ಕಣ ಇದೆ, ಅದರಲ್ಲೂ ರಂಗೇರ್ತಾ ಇದೆ. ಸೊ ಈಗಾಗಲೇ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅಲ್ಲಿ 3 ಬಾರಿ BJP ಗೆದ್ದಿದೆ. ಈ ಬಾರಿ ಬ್ರೇಕ್ ಮಾಡೋದಕ್ಕೆ ಮತದಾರರು ಕೂಡ ತೀರ್ಮಾನ ಮಾಡ್ಬೋದು, ಗೊತ್ತಿಲ್ಲ. ಬಟ್ ಅಲ್ಲಿನ ಮತದಾರರ ಮನಸ್ಥಿತಿ ಹೇಗಿರುತ್ತೆ ಅಂತೇಳಿ. ಬಟ್ ನಾನು ಪ್ರತಿಯೊಂದು ಎಪಿಸೋಡಲ್ಲಿ ಹೇಳೋದು ಅಷ್ಟೇ, ನಿಮಗೆ ಒಂದು ಒಳ್ಳೆಯ ಅವಕಾಶ ಮತದಾನ ಮಾಡೋದಕ್ಕೆ, ನಿಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ. ನಿಮಗೆ ಸೂಕ್ತ ವ್ಯಕ್ತಿ ಯಾರಾಗಬೇಕು, ಜೊತೆಗೆ ದೇಶದ ಪ್ರಧಾನಿ ಯಾರಾಗಬೇಕು, ನಿಮ್ಮ ಭವಿಷ್ಯ ಅಥವಾ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೋಡಿ ನಿಮ್ಮ ಮತವನ್ನು ಚಲಾಯಿಸಿ, ನಿಮ್ಮ ಹಕ್ಕನ್ನು ಮಾರಿಕೊಳ್ಳಬೇಡಿ. ನಮಸ್ಕಾರ.